ಇವತ್ತು ನಾವು 18ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. 19ನೇ ಅಭ್ಯಾಸ, 19th ಸ್ಟಡಿ, ಅಂಡ್ ವಿ ಆರ್ ಸ್ಟಡಿಂಗ್ ದ 18th ಚಾಪ್ಟರ್. ಯಾಕಂದ್ರೆ ಒಂದು ಅಧ್ಯಾಯದ ಅಭ್ಯಾಸ 2 ಸಲ ಅಂದ್ರೆ 2 ಭಾಗಗಳಾಗಿ ಮಾಡಿದ್ದೇವೆ. ಆದ ಕಾರಣ ಇವತ್ತಿನ ಸಂಖ್ಯೆ 19. ಸೊ ಇನ್ನು ನಾವು 10 ಅಧ್ಯಾಯಗಳನ್ನ ಅಭ್ಯಾಸ ಮಾಡಬೇಕು. ಆದ ಕಾರಣ ತಾವೆಲ್ಲರೂ ಹೆಚ್ಚಾದಂತಹ ಪ್ರಾರ್ಥನೆಯಲ್ಲಿ ಮತ್ತು ಆಸಕ್ತಿಯಿಂದ ಈ ಭಾಗ ನಾವು ಕಂಡುಕೊಳ್ಳುವುದಕ್ಕಾಗುವಂತೆ ದೇವರ ಹತ್ರ ಪ್ರಾರ್ಥಿಸಿ ಮತ್ತು ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯವನ್ನು ಮಾಡಲಿ. ದೇವರ ಆತ್ಮನು ನಮ್ಮೆಲ್ಲರಿಗೆ ತನ್ನ ಕೃಪೆಯನ್ನ ದಯಪಾಲಿಸಿ ನಾವೆಲ್ಲರೂ ಇದನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯ ಮಾಡ್ಬೇಕಂತ ಹೇಳಿ ನಾವು ಕೇಳಿಕೊಳ್ಳೋಣ. ನಾನು ಹೆಚ್ಚು ಹಿನ್ನೆಲೆ ಹೇಳಿಕ್ ಹೋಗುದಿಲ್ಲ. ನಮ್ಮೆಲ್ಲರಿಗೂ ಗೊತ್ತದೆ 1ರಿಂದ 17 ಅಧ್ಯಾಯಗಳಲ್ಲಿ ಏನೇನಾಯ್ತು ಅಂತ ಹೇಳಿ. 17ನೇ ಅಧ್ಯಾಯದಷ್ಟೇ ಹೇಳ್ತೇನೆ ನಾನು. ಅಲ್ಲಿ ಪೌಲನು ಮಾಡಿದಂತಹ ಅದ್ಭುತವಾದಂತಹ ಒಂದು ಪ್ರಸಂಗ ಅದ್ಯಾವುದಂತಂದ್ರೆ ಅಥೇನ್ ಪಟ್ಟಣದಲ್ಲಿ. ಅದು ಎಲ್ಲ ನಿಮ್ಗೆ ಗೊತ್ತ ಹೇಳಿದ್ದೇನೆ ನಾನು. ಅಥೇನ್ ಪಟ್ಟಣದಲ್ಲಿ ಏನೇನಾಯ್ತು ಅಂತ ಹೇಳಿ. ತಿಳಿಯದ ದೇವರಿಗೆ ಎಂಬಂತಹ ಅಲ್ಲಿ ಒಂದು ಬರಹವನ್ನ ಪೌಲನ್ನು ಉಪಯೋಗಿಸ್ಕೊಂಡು, ಪವಿತ್ರಾತ್ಮನವನಿಗೆ ತೋರಿಸ್ಕೊಡ್ತಾನೆ ಏನಂತ ಹೇಳಿ. ಈ ಒಂದು ಬರಹವನ್ನ ಉಪಯೋಗಿಸ್ಕೊಂಡು ಆ ತಿಳಿಯದ ದೇವರು ಯಾರಂತಂದ್ರೆ ಜೀವಗಳಂತಹ ದೇವರು ಅಂತ ಹೇಳಿ ರಕ್ಷಕನಾದ ಯೇಸು ಸ್ವಾಮಿಯ ವಿಷಯವಾದಂತಹ ಸುವಾರ್ತೆಯನ್ನ ಅಲ್ಲಿ ಹೇಳೋದಕ್ಕೆ ಪೌಲನು ಅದನ್ನು ಉಪಯೋಗಿಸ್ಕೊಳ್ತಾನೆ. ಅದು ಪೌಲನ ಒಂದು ಜಾಣತನಲ್ಲ, ಅಂದ್ರೆ ದೇವರಾತ್ಮನ ಒಂದು ಸಹಾಯ ಮತ್ತು ಪವಿತ್ರಾತ್ಮ ನಡೆಸುವಿಕೆ ಮತ್ತು ಅದಕ್ಕನುಸಾರವಾಗಿ ಪೌಲನು ವಿಧೇಯನಾದದ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಮಗೆ ಅಲ್ಲಿ ತಿಳಿದು ಬರುತ್ತದೆ. ಈ ರೀತಿಯಾಗಿ ಪೌಲನು ಅಥೇನ್ ಪಟ್ಟಣದಿಂದ ಇದಕ್ ಬರ್ತಾನೆ. ಯಾವ ಊರಂತಂದ್ರೆ ನಾವು ಕೊನೆಯ ಭಾಗದಲ್ಲಿ ನಾವು ಬರುವಾಗ ಅಲ್ಲಿ ಸತ್ತೋರೆದ್ದು ಬರುವ ವಿಷಯ ಕೇಳಿದ್ರೆ ಕೆಲವರು ಅಪಹಾಸ್ಯ ಮಾಡಿದ್ರು, ಕೆಲವರು ನೀನು ವಿಷಯದಲ್ಲಿ ಹೇಳೋದನ್ನ ನಾವು ಇನ್ನೊಂದ್ಸಾರಿ ಕೇಳ್ತೀವಿ ಅಂದ್ರು. ಹೀಗಿರ್ಲಪ್ಪ ಅವನನ್ನು ಅವರ ಮಧ್ಯದಿಂದ ಹೊರಟು ಹೋದನು. ಕೆಲವರು ಅವನು ಅಂಟಿಕೊಂಡು ನಂಬಿದ್ರು, ಕೆಲವರು ಅರಿಯುಪಾಗದ ಸಮಯವು ದಿಯೋಸನು ದಾಮರಿ ಎಂಬಾಕಿಯು ಕೆಲವರು ಇದ್ದರು. ಇದು ಅಥೇನಿಯ ಪಟ್ಟಣದಲ್ಲಿ ಆದಂತ ಒಂದು ಘಟನೆ. ಅದಾದ್ಮೇಲೆ ಏನಾಗ್ತದೆ, 18ನೇ ಅಧ್ಯಾಯದ ಮೊದಲೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಅಥೇನ್ದಿಂದ ನೆಕ್ಸ್ಟ್ ಎಲ್ಲಿ ಹೋಗ್ತಾನೆ ಎನ್ನುವಂತಹ ವಿಷಯ ನಮ್ಗೆ ಇಲ್ಲಿ ತಿಳಿಸಲಾಗಿದೆ. ಈಗ ನಾವು ಪೌಲನ 2ನೇ ಸ್ವಾರ್ಥ ಸೇವೆಯ ಒಂದು ಪ್ರಯಾಣದಲ್ಲಿದ್ದೇವೆ. ನೆನ್ಪಿಟ್ಕೊಡ್ರಿ, ಮೊದಲೇ ಸ್ವಾರ್ಥ ಸೇವೆ ಆಯ್ತು, 2ನೇ ಒಂದು ಸ್ವಾರ್ಥ ಸೇವೆ ಅದು ನಮಗ ಎಲ್ಲಿ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಮೊದಲೇ ಒಂದು ಸ್ವಾರ್ಥ ಸೇವೆಯ ವಿಷಯವಾಗಿ ನಾನು ಜಸ್ಟ್ ಒಂದು ಮ್ಯಾಪ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಐ ಥಿಂಕ್ ಅದು ನಿಮಗೆ ಹೆಂಗ್ ಕಾಣ್ತದ ಗೊತ್ತಿಲ್ಲ. ಎನಿವೆ, ಇದು ನಿಮ್ ಮುಂದಿರತಕ್ಕಂಥ ಒಂದು ಮೊದಲೇ ಪ್ರಯಾಣದ ಒಂದು ಚಿತ್ರ. ಅಂದ್ರೆ ಅದು ಎಲ್ಲೆಲ್ಲಿ ಆತನು ಹೋದ ಅಂತ ಹೇಳಿ, ಅವನ ಸೇವೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಮತ್ತು ಅದು ಎಲ್ಲಿಗೆ ಮುಗೀತು ಎನ್ನುವಂಥದ್ದು ನಮಗ ಅಲ್ಲಿ ತಿಳಿದು ಬರ್ತದೆ. ಐ ಥಿಂಕ್ ಇಟ್ ಈಸ್ ನಿಮಗೆ ಉಲ್ಟಾ ಕಾಣ್ತದೆ ಅದು, ರೈಟ್ ಸೈಡ್ ಲೆಫ್ಟ್ ಸೈಡ್ ರೈಟ್. ಎನಿವೆ, ಇದನ್ನ ನೀವು ಸ್ವಲ್ಪ ಈ ನಿಮ್ಮ ಸತ್ಯವೇದ ಕೊನೆ ಭಾಗದಲ್ಲಿ ಮ್ಯಾಪ್ಗಳಿದ್ರೆ ಅವುಗಳನ್ನ ರೆಫರ್ ಮಾಡ್ರಿ. ಅಲ್ಲಿ ನಿಮಗ ಅದರ ಸಾಕಷ್ಟು ಐಡಿಯಾ ಬರ್ತದೆ. ನಾವು ಹೇಳುವಂತ ಊರುಗಳು ನಿಮ್ಗ ಇಲ್ಲಿ ತಿಳಿದು ಬರ್ತವೆ ಮತ್ತು ಅವು ಎಷ್ಟು ದೂರ ಇವೆ ಎಂಬುದನ್ನ ತಿಳ್ಕೊಳ್ಳೋದಕ್ಕಾಗಿ ನಾನು ನಿಮಗೆ ಇದನ್ನ ತೋರಿಸ್ತಾ ಇದ್ದೇನೆ. ನಮ್ಗ ಅದು ಹೆಸರುಗಳು ಬಹಳ ಸುಲಭವಾಗಿ ಹೇಳಲಿಕ್ಕೆ ಇದ್ರೂ ಕೂಡ ಅವು ಎಷ್ಟು ದೂರವಾಗಿವೆ ಎಂಬುದನ್ನ ನೀವು ಸ್ವಲ್ಪ ಗ್ರಹಿಸ್ಕೊಳ್ಬೇಕಾದದ್ರ ಒಂದು ವಿಷಯವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ರೀತಿಯಾಗಿ ಮೊದಲೇ ಒಂದು ಪ್ರಯಾಣ ಆಯ್ತು. ಈಗ ಆತನು 2ನೇ ಪ್ರಯಾಣದಲ್ಲಿದ್ದಾನೆ. 2ನೇ ಪ್ರಯಾಣದ ಅಂತ್ಯ ಆಗ್ತದೆ ಈ ಒಂದು ಭಾಗದಲ್ಲಿ. ಈ ಒಂದು ಪೌಲನು ಸ್ವಾರ್ಥ ಸೇವೆಗಾಗಿ ಮಾಡಿದಂತ 2ನೇ ಒಂದು ಪ್ರಯಾಣದ ಒಂದು ಚಿತ್ರವನ್ನ ನೀವು ಇಲ್ಲಿ ಕಾಣ್ತೀರಿ. ನೋಡ್ರಿ, ಎಲ್ಲೆಲ್ಲಿ ಆತನು ಹೋಗಿದ್ದಾನೆ, ಯಾವ್ಯಾವ ಸ್ಥಳಗಳಿಗೆ ಆತನು ಭೇಟಿಯಾಗಿದ್ದಾನೆ ಮತ್ತು ಆರೋ ಮಾರ್ಕ್ ಇದೆ. ಅಂದ್ರೆ ಎಲ್ಲೆಲ್ಲಿ ಆತನು ಹೋಗಿ ತಿರುಗಿ ಅಲ್ಲಿಗೆ ಬಂದ ಎನ್ನುವಂಥದ್ರ ವಿಷಯವೂ ಸಹ ನಿಮಗೆ ತಿಳಿಸಲಾಗಿದೆ. ಈ ರೀತಿಯಾಗಿ ಇದು ಅಪೊಸ್ತಲರ ಕೃತ್ಯ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಬುಕ್, ಒಂದು ಪುಸ್ತಕ. ಯಾಕಂದ್ರೆ ಸ್ವಾರ್ಥ ಸೇವೆ, ಸಭೆಗಳ ಒಂದು ಆರಂಭ ಮತ್ತು ಯಾವ್ಯಾವ ಸ್ಥಳಗಳಲ್ಲಿ ಸಭೆಗಳು ಸ್ಥಾಪಿಸಲ್ಪಟ್ಟವು ಇವೆಲ್ಲವುಗಳನ್ನ ನಾವು ಅಪೊಸ್ತಲರ ಕೃತ್ಯದಲ್ಲಿ ಓದ್ತೇವೆ. ನಾವು ಈಗ ಈ ಸ್ಥಿತಿಯಲ್ಲಿ ಇದ್ದೇವೆ. ನಾವು ಸಭೆಗಳಲ್ಲಿ ಇದ್ದೇವೆ, ಆರಾಧನೆ ಮಾಡ್ತೇವೆ, ಸಭೆಗೆ ಸೇರಿದವರಾಗಿದೆ. ಆದ್ರೆ ಇದು ಎಲ್ಲಿಂದ ಬಂತು, ಹೇಗೆ ಸ್ಟಾರ್ಟ್ ಆಯ್ತು ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ರ ಅವಶ್ಯಕತೆ ಮತ್ತು ನಾವು ಈ ಸಭಾ ಸೇವೆಯಲ್ಲಿ ಯಾವ ರೀತಿಯಾಗಿ ಭಾಗವಹಿಸಬೇಕು, ಆತ್ಮಗಳನ್ನ ಗೆಲ್ಲುವುದರಲ್ಲಿ ನಾವು ಯಾವ ರೀತಿಯಾಗಿ ಮುಂದಿರಬೇಕು,
ಸಭೆಗಳು ಯಾವ ರೀತಿಯಾಗಿ ಬೆಳೆಯಬೇಕು, ಎಲ್ಲ ವಿಷಯಗಳನ್ನ ನಮಗ ಅಪೊಸ್ತಲರ ಕೃತ್ಯ ತಿಳಿಸ್ಕೊಡ್ತದೆ. ಹೀಗೆ ಅಥೇನದಿಂದ ನೆಕ್ಸ್ಟ್ ಪ್ಲೇಸ್ ಆತನು ಹೋಗೋದು ಯಾವ್ದಂತಂದ್ರೆ ಕೊರಿಂಥ ಅಂತೇಳಿ 18ನೇ ಅಧ್ಯಾಯದ ಮೊದಲೇ ವಚನ ನಮಗೆ ತಿಳಿಸ್ತದೆ. ಇದಾದ ಮೇಲೆ ಪೌಲನು ಅಥೇನೆಯವನ್ನ ಬಿಟ್ಟು ಕೊರಿಂಥಕ್ಕೆ ಹೋದನು ಎಂಬುದಾಗಿ ಅಲ್ಲಿ ಮೊದಲೇ ಒಂದು ವಚನ ನಮಗ ತಿಳಿಸ್ತದೆ. ಹಾಗಾದ್ರೆ ಈ ಒಂದು ಕೊರಿಂಥ್ ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಾದದ್ದು ಅವಶ್ಯ. ಯಾಕಂದ್ರೆ ಇವೆಲ್ಲ ನಾ ಹೇಳಿದೆ ನಿಮ್ಗೆ ಒಂದೊಂದು ಸ್ಥಳಗಳ ಒಂದು ಪರಿಚಯ ನಿಮಗೆ ಮಾಡಿ ಕೊಡ್ತಾ ಇರ್ತೇನೆ. ಅದನ್ನ ನೋಟ್ ಮಾಡ್ಕೊಳ್ರಿ, ನೆನ್ಪಿಟ್ಕೊಳ್ರಿ, ಆಮೇಲೆ ಅದನ್ನ ಉಜರಣಿ ಮಾಡ್ತಾ ಇರ್ರಿ, ರಿವೈಸ್ ಮಾಡ್ತಾ ಇರ್ರಿ. ಆಗ ನಿಮಗ ಅವುಗಳ ಒಂದು ಪರಿಚಯ ಬಹಳ ಕ್ಲೋಸ್ ಆಗಿ ಆಗ್ತದೆ ಅಂತ ಹೇಳಿ ನಾನು ನೆನೆಸ್ತೇನೆ. ಅಥೇನ್ ಪಟ್ಟಣದಲ್ಲಿ ನನ್ನ ಅದ್ಭುತ ಪ್ರಸಂಗ. ಅಲ್ಲಿ ಯಾರ ಮುಂದೆ ಆತನ ಮಾಡ್ತಾನೆ ಅದನ್ನಂತಂದ್ರೆ ಎರಡು ಗುಂಪುಗಳಿದ್ವು ಅಲ್ಲಿ. ಒಂದು ಗ್ರೀಕರ ಗುಂಪು, ಒಂದು ಯಹೂದ್ಯರ ಗುಂಪು. ದೀಸ್ ಆರ್ ದ ಟೂ ಗ್ರೂಪ್ಸ್ ಆಫ್ ಪೀಪಲ್. ಗ್ರೀಕರು ಏನಾಗಿದ್ರು, ತಾತ್ವಿಕರಾಗಿದ್ರು, ಅವರು ಬಹಳ ತತ್ವಜ್ಞಾನಿಗಳಾಗಿದ್ರು. ವೆರಿ ಇಂಟೆಲಿಜೆಂಟ್ ಪೀಪಲ್ ಅಂತ ಹೇಳಿ ನಮಗೆ ಗ್ರೀಕರ ಇತಿಹಾಸ ನೋಡುವಾಗ ಗೊತ್ತಾಗ್ತದೆ. ಅದೇ ರೀತಿಯಾಗಿ ಯಹೂದ್ಯರು ಏನಾಗಿದ್ರು ಅಂತ ರಿಲಿಜಿಯಸ್ ಪೀಪಲ್. ನೋಡ್ರಿ, ದೀಸ್ ಆರ್ ಟೂ ಡಿಫರೆಂಟ್ ಗ್ರೂಪ್ಸ್. ಒಂದು ತತ್ವಜ್ಞಾನಿಗಳಾದಂತಹ ಗ್ರೀಕರು, ಧಾರ್ಮಿಕರಾದಂಥ ಯಹೂದ್ಯರು. ಧಾರ್ಮಿಕರಂತಂದ್ರೆ ಏನು ಅಂತಂದ್ರೆ ಧರ್ಮಶಾಸ್ತ್ರವನ್ನ ಅನುಸರಿಸುವವರು. ಧರ್ಮಶಾಸ್ತ್ರ ಅದನ್ನ ಅವರು ಫಾಲೋ ಮಾಡ್ತಾ ಇದ್ರು ಅಂತ ಹೇಳಿ ನಮ್ಗೆ ಗೊತ್ತು. ಆದ್ರೆ ಯೇಸು ಸ್ವಾಮಿ ಅವರು ಬಂದ ಮೇಲೆ ಧರ್ಮಶಾಸ್ತ್ರವನ್ನು ತೆಗೆದು ಹಾಕ್ಲಿಲ್ಲ, ಆದ್ರೆ ಧರ್ಮಶಾಸ್ತ್ರವನ್ನು ಅವರು ಪೂರೈಸಿದ್ರು. ಐ ಹ್ಯಾವ್ ಕಮ್ ಟು ಫುಲ್ಫಿಲ್ ದ ಲಾ ಆಫ್ ಗಾಡ್ ಎಂಬುದಾಗಿ ನಾವು ಯೋಹಾನ ಸ್ವಾರ್ಥಿಯಲ್ಲಿ ಅದನ್ನ ಓದ್ತೇವೆ. ಹೀಗೆ ಯೇಸು ಸ್ವಾಮಿ ಅವರು ಬಂದು ಧರ್ಮಶಾಸ್ತ್ರವನ್ನು ಪೂರೈಸಿದ ಕಾರಣ ನಾವು ಈಗ ಯೇಸು ಸ್ವಾಮಿ ಅವ್ರನ್ನ ಹಿಂಬಾಲಿಸಿ ನಡೆಯೋದಕ್ಕಾಗ್ತದೆ. ಅವ್ರನ್ನ ನಂಬಿ ರಕ್ಷಣೆ ಹೊಂದಿ ರಕ್ಷಣೆಯ ಜೀವನದಲ್ಲಿ ಮುಂದುವರಿಯೋದಕ್ಕೆ ನಮಗೆ ಸಾಧ್ಯ ಆಗಿದೆ. ಹೀಗೆ ಈ ಯಹೂದ್ಯರ ಒಂದು ಗುಂಪು ಮತ್ತು ಗ್ರೀಕರ ಒಂದು ಗುಂಪು. ಪವಿತ್ರಾತ್ಮನು ಅದ್ಭುತವಾದ ರೀತಿಯಲ್ಲಿ ಕಾರ್ಯ ಮಾಡ್ತಾನೆ ಮತ್ತು ಅಲ್ಲಿ ಅನೇಕರು ರಕ್ಷಣೆ ಹೊಂತಾರೆ. ನೀವು ನೋಡಿದ್ರಿ, ಈಗಾಗಲೇ ನಾನು ಲಾಸ್ಟ್ ಒಂದು ವಚನ ಓದಿದೆ 17ನೇ ಅಧ್ಯಾಯದ್ದು. ತಾಮರಿ ಎಂಬಾಕೆ, ಆಮೇಲೆ ಅರಿಯೋಪಾಗದ ದಿಯೋಸ್ಯನು, ಆಮೇಲೆ ದಾಮರಿ ಎಂಬಾಕೆ, ಇವರೆಲ್ಲ ಅವರಲ್ಲಿ ಇದ್ರ ಅಂತ ಹೇಳಿ ನಾವು ಅಲ್ಲಿ ಓದ್ತೇವೆ. ಅದರರ್ಥ ಅವರೆಲ್ಲ ಏನಾಗಿದ್ರು ಅಂತಂದ್ರೆ ರಕ್ಷಣೆಯನ್ನ ಹೊಂದಿ ಸಭೆಗೆ ಸೇರಿದವರು ಆಗಿದ್ರು ಅಂತ ಹೇಳಿ ಅವ್ರ ಬಗ್ಗೆ ನಮಗ ಇಲ್ಲಿ ಉಲ್ಲೇಖ ಇದೆ. ಹೀಗೆ ಪೌಲನ ಒಂದು ಸ್ವಾರ್ಥ ಸೇವೆಯ ಪ್ರಯಾಣದಲ್ಲಿ ಇದು ಒಂದು ಸ್ಥಳ. ದಿಸ್ ಈಸ್ ಒನ್ ಆಫ್ ದ ಪ್ಲೇಸಸ್ ಹಿ ಹ್ಯಾಸ್ ಟ್ರಾವೆಲ್ಡ್. ನಾ ಈಗಾಗಲೇ ಮ್ಯಾಪ್ ತೋರಿಸಿದೆ, ಸ್ಪಷ್ಟವಾಗಿ ನಾನು ತೋರಿಸ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಇಟ್ ಹ್ಯಾಸ್ ಗಾಟ್ ಡಿಫ್ರೆಂಟ್ ಸೆಟಪ್ ಇದೆ. ಅದನ್ನ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಹೌ ಟು ಡೂ ಇಟ್. ಆದ್ರೆ ಈಗ ಜಸ್ಟ್ ನಿಮ್ಗೆ ಒಂದು ಐಡಿಯಾ ಬರಲ್ಲ ಅಂತ ತೋರಿಸಿದ್ದೇನೆ ಅಷ್ಟೇ. ಎಷ್ಟು ಆತನು ಸ್ಥಳಗಳಿಗೆ ವಿಸಿಟ್ ಮಾಡ್ದ, ಎಷ್ಟು ಸ್ಥಳಗಳಲ್ಲಿ ಆತನ ಸ್ವಾರ್ಥ ಸಾರ ಎಂಬುದರ ಒಂದು ಜಸ್ಟ್ ಒಂದು ಐಡಿಯಾ ಬರಲಿ ಅಂತ ಹೇಳಿ ನಿಮ್ಗೆ ನಾನು ತೋರಿಸಿದ್ದೆ. ಈಗ ನೆಕ್ಸ್ಟ್ ಪ್ಲೇಸ್ ಅಥೇನ್ಸ್ ದಿಂದ ಆತನು ಬರ್ತಾನೆ. ಯಾವ್ದಂತಂದ್ರೆ ಕೊರಿಂಥ್. ಕೊರಿಂಥ ಇದೇನಾಗಿತ್ತು ಅಂತಂದ್ರೆ ಇದು ಅಖಾಯದಲ್ಲಿ ಇರ್ತಕ್ಕಂಥ ಒಂದು ಸ್ಥಳ ಆಗಿತ್ತು. ಅಖಾಯ ಅಂತ ಹೇಳಿ ಬರ್ತದೆ ಒಂದು ಭಾಗ. ಆ ಭಾಗದಲ್ಲಿ ಇರುವಂತಹ ಒಂದು ಸ್ಥಳ, ಅಖಾಯ ಸೀಮೆಯಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ಕೊರಿಂಥ್. ನೋಟ್ ಮಾಡ್ಕೊಡ್ರಿ, ನೆನ್ಪಿಟ್ಕೊಡ್ರಿ. ಅಖಾಯದಲ್ಲಿ ಬರ್ತಕ್ಕಂಥ ಸ್ಥಳ ಕೊರಿಂಥ್ ಅಂತ ಹೇಳಿ. ಓಕೆ, ಈಗ ಈ ಒಂದು ಅಥೆನ್ಸ್ ಮತ್ತು ಕೊರಿಂಥ್ ಇವು ಎಷ್ಟು ಅಂತರದಲ್ಲಿವೆ ಅಂದ್ರೆ 50 ಮೈಲ್ಸ್, 50 ಮೈಲಿಗಳು ಅಂತಂದ್ರೆ ಇಂಟು 1.6, 80 ಕಿಲೋಮೀಟರ್ಸ್. ಇಲ್ಲಿಂದ ಸಾಧಾರಣ ಧಾರವಾಡಕ್ಕೆ ಹೋದ ಹಾಗೆ ಅಂತೇಳಿ, ಬೆಳಗಾಂದಿಂದ ಧಾರವಾಡಕ್ಕೆ ಹೋದ ಹಾಗೆ ನೀವು ಜಸ್ಟ್ ಒಂದು ಐಡಿಯಾ ನಿಮಗೆ ಕೊಡ್ತಾ ಇದ್ದೇನೆ. ಅಷ್ಟು ದೂರ ಪ್ರಯಾಣ ಮಾಡಿ ಪೌಲನು ಬರಬೇಕಾಯಿತು. ಅಥೆನ್ಸ್ ದಿಂದ ಎಲ್ಲಿ ಅಂತಂದ್ರೆ ಕೊರಿಂಥಕ್ಕೆ ಬರುವಂತಹ ಒಂದು ಪ್ರಸಂಗ ಇಲ್ಲಿ ನಮಗ ಕಾಣ್ತದೆ. ಇಲ್ಲಿ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋದು ಅವಶ್ಯ. ಅಥೆನ್ಸ್ ಎದಕ್ಕೆ ಪ್ರಸಿದ್ಧವಾಗಿತ್ತು ಅಂತಂದ್ರೆ ಸಂಸ್ಕೃತಿ, ಗ್ರೀಕ್ ಕಲ್ಚರ್ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಗ್ರೀಕ್ ಸಂಸ್ಕೃತಿಗೆ ಪ್ರಸಿದ್ಧವಾದಂತಹ ಸ್ಥಳ ಅಥೆನ್ಸ್. ಅಷ್ಟೇ ಅಲ್ಲದೆ
ಅದು ಶೈಕ್ಷಣಿಕ ಶಹರವಾಗಿತ್ತು. ಎಜುಕೇಶನಲ್ ಸಿಟಿ ಅಂತ ಹೇಳಿ ಪ್ರಸಿದ್ಧವಾದ ಸ್ಥಳ ಅಥೆನ್ಸ್ ಆಗಿತ್ತು ಅಂತ ಹೇಳಿ ಅಷ್ಟು ನೆನ್ಪಿಟ್ಕೊಡ್ರಿ. 2 ಥಿಂಗ್ಸ್ ಅಬೌಟ್ ಅಥೆನ್ಸ್. ಓಕೆ, ನಾವ್ ಲೆಟ್ಸ್ ಕಮ್ ಟು ಕೊರಿಂತ್. ಅಕಾಯದಲ್ಲಿ ಬರ್ತಕ್ಕಂತಹ ಒಂದು ಶಹರ. ಇದರ ವಿಷಯವಾಗಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಅಖಾಯದ ರಾಜಧಾನಿ ಆಗಿತ್ತಿದು. ದಿಸ್ ವಾಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಅಖಾಯ. ನೆನ್ಪಿಟ್ಕೊಡ್ರಿ, ಅಖಾಯದ ರಾಜಧಾನಿ ಕೊರಿಂತ್. ರಾಜಧಾನಿ ಅಂತಂದ್ರೆ ಹೇಗಿರ್ತದೆ ನಿಮ್ಮೆಲ್ರಿಗೂ ಗೊತ್ತು. ಬಹಳ ದೊಡ್ಡ ಶಹರ ಇರ್ತದೆ, ಪ್ರಸಿದ್ಧವಾಗಿರ್ತದೆ. ಸಮಟೈಮ್ಸ್ ಇಟ್ ಈಸ್ ಮೆಟ್ರೋಪಾಲಿಟನ್ ಸಿಟಿ ಅಂತಾರೆ ಅಥವಾ ಕಾಸ್ಮೋಪಾಲಿಟನ್ ಸಿಟಿ ಅಂತಾರೆ. ಅಂದ್ರೆ ಬೇರೆ ಬೇರೆ ಭಾಷೆಗಳನ್ನ ಆಡೋರು, ಬೇರೆ ಬೇರೆ ಜಾತಿಯ ಪಂಗಡದ ಜನರು ಇರುವಂತವ್ರು, ಈ ರೀತಿಯಾಗಿ ನಾವು ಎಷ್ಟೋ ಪರಿಗಣಿಸ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ, ಮುಂಬೈ ಇಸ್ ದ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ. ಈ ರೀತಿಯಾಗಿ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಹೀಗೆ ಕೊರಿಂತ್ ಏನಾಗಿತ್ತು ಅಂತಂದ್ರೆ ಅಖಾಯದ ರಾಜಧಾನಿ ಆಗಿತ್ತು ಅಂತ ಹೇಳಿ ಅದರ ಬಗ್ಗೆ ನಾವು ಓದ್ತೇವೆ. ಅಷ್ಟೇ ಅಲ್ಲದೆ ಅದು ಏನಾಗಿತ್ತು ಅಂತಂದ್ರೆ ವ್ಯಾಪಾರಿ ಸ್ಥಳವಾಗಿತ್ತು. ಇಟ್ ವಾಸ್ ಎ ಟ್ರೇಡ್ ಸೆಂಟರ್ ಆರ್ ಎ ಬಿಸ್ನೆಸ್ ಸೆಂಟರ್ ಅಂತ ಹೇಳಿ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ದೀಸ್ ಆರ್ ದ ಬ್ಯಾಕ್ ಗ್ರೌಂಡ್ಸ್. ಹಿನ್ನೆಲೆ ನಮಗೆ ಗೊತ್ತಿದ್ರೆ ನಾವು ಚೆನ್ನಾಗಿ ಅದರ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅಂದ್ರೆ ಅಲ್ಲಿ ಮುಂದೆ ಬರ್ತಕ್ಕಂಥ ವಿಷಯಗಳು ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಇಲ್ಲದೆ ಹೋದ್ರೆ ಕೊರಿಂತ್ ಅಂದ್ರೆ ಏನಪ್ಪಾ, ಯಾವ ಸ್ಥಳ, ಏನೋ ಹೇಳ್ತಾ ಇದ್ದಾರೆ ಇವರು, ಈ ರೀತಿಯಾಗಿ ಆಗ್ಬಾರದು ಅಂತ ಹೇಳಿ ನಿಮ್ಗೆ ಜಸ್ಟ್ ನಿಮ್ಗೊಂದು ಬ್ಯಾಕ್ ಗ್ರೌಂಡ್ ಕೊಡ್ತಾ ಇತ್ತು. ಓಕೆ, ಇನ್ನೊಂದಂತಂದ್ರೆ ಅದು ಇಟ್ಸ್ ಅ ಟೂರಿಸ್ಟ್ ಸೆಂಟರ್. ಅಂದ್ರೆ ಪ್ರಯಾಣಿಕರು ಅಲ್ಲಿ ಬರ್ತಾ ಇದ್ರು, ಟೂರಿಸ್ಟ್ ಜನ ಬಂದು ಅಲ್ಲಿ ಇರತಕ್ಕಂತ ಸ್ಥಳಗಳಿಗೆ ಭೇಟಿ ಕೊಟ್ಟು ಹೋಗ್ತಾ ಇದ್ರು ಅನ್ನುವಂತ ಒಂದು ಸ್ಥಳ ಯಾವುದು ಅಂತಂದ್ರೆ ಕೊರಿಂತ್. ಅಷ್ಟೇ ಅಲ್ಲದೆ ಕೊರಿಂತಕ್ಕೆ 2 ಬಂದರುಗಳಿದ್ದು, 2 ಹಾರ್ಬರ್ಸ್ ವೇರ್ ದೇರ್, 2 ಪೋರ್ಟ್ಸ್ ಅಂತ ಹೇಳ್ತಾರಲ್ಲ, 2 ಹಾರ್ಬರ್ ಗಳನ್ನ ಹೊಂದಿದಂತಹ ಶಹರ ಯಾವ್ದಂತಂದ್ರೆ ಕೊರಿಂತ್. ನೋಡ್ರಿ ಎಷ್ಟು ವಿಶೇಷವಾದಂತಹ ಒಂದು ಸ್ಥಳ ಇದಾಗಿತ್ತು ಅಂತ ಹೇಳಿ ನಮಗ ಕಂಡು ಬರ್ತದೆ. ಅಥೇನ್ದ ಬಗ್ಗೆ ನೋಡಿದೀವಿ, ಕೊರಿಂತದ ಬಗ್ಗೆ ನೋಡಿದ್ವಿ. ಅಥೇನ್ದಿಂದ ಈಗ ಆತನು ಕೊರಿಂತಕ್ಕೆ ಬಂದ, 50 ಮೈಲ್ ಪ್ರಯಾಣ ಮಾಡ್ದ, ಅಂದ್ರೆ 80 ಕಿಲೋಮೀಟರ್. ಈಗ ಕೊರಿಂತದ ಬಗ್ಗೆ ಏನೇನು ನಾವು ನೋಡಿದೀವಿ ಅದನ್ನ ನಾನು ರಿಪೀಟ್ ಮಾಡೋದಿಲ್ಲ. ಅಲ್ಲಿ ಮತ್ತೊಂದು ವಿಷಯ ಅದ್ರ ಬಗ್ಗೆ ಬರ್ತದೆ ಕೊರಿಂತಲ್ಲಿ. ಅಪ್ರೋಡೈಟ್ ಎಂಬಂತಹ ಒಂದು ದೇವತೆಯನ್ನ ಅವರು ಆರಾಧಿಸ್ತಾ ಇದ್ರು ಕೊರಿಂತದ ಜನ. ಅಲ್ಲಿ ಒಂದು ದೇವತೆಯ ಒಂದು ಗುಡಿ ಇತ್ತದು, ಅಪ್ರೋಡೈಟ್ ಅಂತ ಹೇಳಿ. ಆ ಅಪ್ರೋಡೈಟ್ ದೇವಿಯ ಪೂಜೆಯನ್ನ ಮಾಡುವಂಥವ್ರು, ಆರಾಧಿಸುವಂಥವ್ರು ಯಾರಾಗಿದ್ರು ಅಂತಂದ್ರೆ ಕೊರಿಂತದ ಜನರಾಗಿದ್ರು ಅಂತೇಳಿ ಅದರ ಬಗ್ಗೆ ನಾವು ಹಿನ್ನೆಲೆಯನ್ನ ಕಾಣ್ತೇವೆ. ಹೀಗೆ ಈ ದೇವತೆಗಳ ಒಂದು ಆರಾಧನೆಯಲ್ಲಿ ನಡೀತಿರುವಾಗ ಸಾಕಷ್ಟು ಅನೀತಿಯ ಕಾರ್ಯಗಳ ನಡೀತಿತ್ತು. ನಾನು ಅದರ ಬಗ್ಗೆ ಹೆಚ್ಚು ವಿವರಿಸುತ್ತಿಲ್ಲ. ಅಲ್ಲಿ ಯಾವ್ಯಾವ ರೀತಿಯಾಗಿ ಅನೀತಿಯ ಕಾರ್ಯಗಳು ನಡೀತಾ ಇದ್ದು ಎಂಬುದರ ವಿವರಣೆಯನ್ನು ನಾನು ಕೊಡುದಿಲ್ಲ. ಆದ್ರೆ ಅನೀತಿಯ ಕಾರ್ಯಗಳಲ್ಲಿ ನಡೀತಾ ಇದ್ದು ಎಂಬುದನ್ನ ನೀವು ನೆನಪಿಟ್ಕೊಡ್ರಿ. ದೇವತೆಯ ಹೆಸರಿನಲ್ಲಿ ಏನೇನೋ ಆಗ್ತಾ ಇತ್ತು ಎನ್ನುವಂಥದ್ದು. ಅಂದ್ರೆ ಇದೊಂದು ಇಟ್ ವಾಸ್ ನಾಟ್ ಎ ವೆರಿ ಮಾರಲ್ ಸಿಟಿ ಅಂತ ಹೇಳಿ ನಾವು, ವಾಟ್ ವಾಸ್ ನಾಟ್ ಎ ಮಾರಲ್ ಸಿಟಿ ಅಂದ್ರೆ ಇದೊಂದು ಬಹಳ ನೈತಿಕ ಶಹರ ಆಗಿರ್ಲಿಲ್ಲ. ಆದ ಕಾರಣ ಕೊರಿಂತದವರಿಗೆ 2 ಪತ್ರಗಳನ್ನು ಬರೆದಿದ್ದಾನೆ ಯಾರು, ಪೌಲನು. ಅದರಲ್ಲಿ ನೀವು ನೋಡುವಾಗ ಸೋ ಮೆನಿ ಪ್ರಾಬ್ಲಮ್ಸ್ ಆರ್ ದೇರ್. ಪೌಲ ಕೊರಿಂತದವರಿಗೆ 2 ಪತ್ರಗಳನ್ನು ಬರೀಲಿಕ್ಕೆ ಕಾರಣ ಅಂತಂದ್ರೆ ಕೊರಿಂತ ಶಹರದಲ್ಲಿ ಅಥವಾ ಕೊರಿಂತ ಸಭೆಯಲ್ಲಿ, ಕೊರಿಂತ ಸಭೆ ಅಂತಂದ್ರೆ ಏನು, ಕೊರಿಂತದ ಜನರು ರಕ್ಷಣೆ ಹೊಂದಿ ಅಲ್ಲಿ ಸಭೆಗೆ ಸೇರಿಕೊಂಡಾಗ ಅಲ್ಲಿ ಅವರ ಮಧ್ಯದಲ್ಲಿ ಯಾವ್ಯಾವ ಸಮಸ್ಯೆಗಳು ಇದ್ದವು ಅದನ್ನ ಪೌಲನು ಕಂಡುಕೊಂಡಾಗ ಅವುಗಳಿಗೆ ಉತ್ತರವನ್ನು ಆತನು ಕೊಡ್ತಾನೆ. ಹೋದ್ರಿ ನೀವು ಕೊರಿಂತದವರ ಪತ್ರ, ಆಗ ನಿಮಗೆ ನಾನು ಹೇಳಿದ್ದರ ಒಂದು ಅರ್ಥ ಸ್ಪಷ್ಟವಾಗಿ ಆಗ್ತದೆ. ಟೇಕ್ ಇಟ್ ಆಸ್ ಅನ್ ಎಕ್ಸ್ಟ್ರಾ ರೀಡಿಂಗ್. ಕೊರಿಂತದ ಬಗ್ಗೆ ಇಷ್ಟೆಲ್ಲ ಯಾಕೆ ನಾನು ಹೇಳಿದೆ ಅನ್ನುವಂಥದ್ದನ್ನು ನೀವು ಸ್ವಲ್ಪ ಓದಿದ್ರೆ ನಿಮಗೆ ಇನ್ನೂ ಹೆಚ್ಚು ಸ್ಪಷ್ಟತೆಯಲ್ಲಿ ಕಾಣ್ತದೆ. ಈ ಧರ್ಮದ ಹೆಸರಿನಲ್ಲಿ ವ್ಯಭಿಚಾರದ ಕಾರ್ಯಗಳು ಸಹ ಅನೀತಿಯ ಕಾರ್ಯಗಳಲ್ಲಿ ನಡೀತಾ ಇತ್ತು. ಅಷ್ಟೇ ಅಲ್ಲದೆ ಇದೊಂದು ರೋಮನ್ ವಸಾಹತಾಗಿತ್ತು. ಅಂದ್ರೆ ರೋಮನ್ ಜನರ ಒಂದು ಪಾಳೆ ಆಗಿತ್ತು. ವಸಾಹತು ಅಂದ್ರೆ ಪಾಳೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಈ ಒಂದು ಕೊರಿಂತ್ ಶಹರ ರೋಮನ್ ಜನರ ಒಂದು ಪಾಳೆ ಆಗಿತ್ತು ಅಂತ ಹೇಳಿ ಅದರ ಬಗ್ಗೆ ನಾವು ಕಾಣ್ತೇವೆ. ಮುಂದೇನಾಯ್ತು ಅಂತ ಹೇಳಿ ನಾವು ನೋಡುವಾಗ 2ನೇ ವಚನಕ್ಕೆ ನೀವು ಬರ್ರಿ, ಅಲ್ಲಿ ಹೇಳ್ತಾ ನೋಡ್ರಿ ಏನಂತೆ.
ಈ ರೋಮಾಪುರವನ್ನ ನೀವು ಬಿಟ್ಟು ಹೋಗ್ಬೇಕು. ಯಹೂದ್ಯರೆಲ್ಲರೂ ನೀವೇನ್ ಮಾಡ್ರಿ, Recording in ರೋಮಾಪುರವನ್ನು progress. ರೋಮನ್ ನೀವೇನ್ ಮಾಡ್ರಿ ಅಂತಂದ್ರೆ ಇದನ್ನ ನೀವು ಬಿಟ್ಟು ಹೋಗ್ಬೇಕು ಎನ್ನುವಂತ ಒಂದು ಆಜ್ಞೆಯನ್ನ ಅಲ್ಲಿ ಹೊರಡಿಸಿದನು ಅಂತೇಳಿ ಕ್ಲೌದ್ಯ ಚಕ್ರವರ್ತಿ. ರೋಮದ ಚಕ್ರವರ್ತಿ ಯಾರಂತಂದ್ರೆ ಕ್ಲೌದ್ಯ. ಅವನೇನೋ ಒಂದು ಆಜ್ಞೆ ಹೊರಡಿಸ್ಬಿಟ್ಟ. ಏನಂತ ಹೇಳಿ, ಯಹೂದ್ಯರು ನಮ್ಮ ರಾಜ್ಯದಲ್ಲಿ ನೀವು ಇರಬಾರ್ದು, ಹೊರಟು ಹೋಗ್ರಿ ಅಂತೇಳಿ ಹೇಳ್ಬಿಟ್ಟ. ಆಗ ಏನಾಯ್ತು ಅಂತಂದ್ರೆ ಅವರ ಎಲ್ಲ ಜನರು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬೇಕಾಯ್ತು. ಯಹೂದ್ಯರು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬೇಕಾಯ್ತು ಕೊರಿಂಥವನ್ನ ಬಿಟ್ಟು. ಈಗ ಏನಾಗ್ತದೆ, ರೋಮಾಪುರವನ್ನ ಬಿಟ್ಟು ಹೋಗ್ಬೇಕಾಯ್ತು ಯಹೂದ್ಯರೆಲ್ಲರೂ. ಏನಂತ ಆಗ ಅಲ್ಲಿ ಕೆಲವರು ಏನಾದ್ರು ಅಂತಂದ್ರೆ ಆ ಬೇರೆ ಬೇರೆ ಸ್ಥಳಗಳಿಂದ ಈ ಸ್ಥಳ ಬಿಟ್ಟು ಬೇರೆ ಬೇರೆ ರೋಮಾಪುರದಿಂದ ಬೇರೆ ಬೇರೆ ಸ್ಥಳಗಳಿಗೆ ಅವರು ಹೋದ್ರು ಅಂತ ಹೇಳಿ ಅಲ್ಲಿ ನಮಗೆ ಕಂಡು ಬರ್ತದೆ. ಕೆಲವು ದಿವಸಗಳ ಮುಂಚೆ ಇತಾಲಿಯ ದೇಶದಿಂದ ಅಲ್ಲಿಗೆ ಬಂದಿದ್ರು. ಅಂದ್ರೆ ಇತಾಲಿಯ ಮತ್ತೊಂದು ಸ್ಥಳ, ನಾವು ಈಗಾಗಲೇ ಅದನ್ನ ಮ್ಯಾಪ್ ನಲ್ಲಿ ನೋಡಿದ್ದೀವಿ. ಅಟಾಲಿಯಾ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಅದೇ. ಅದು ಅಟಾಲಿಯಾ ಅಂತಂದ್ರೆ ಅದೊಂದು ಇತಾಲ್ಯ ಎಂಬಂತ ಒಂದು ಸ್ಥಳ. ಅಲ್ಲಿಂದ ಕೆಲವರು ಬಂದಿದ್ರು ಅಂತ ಹೇಳಿ ನಮಗ ಅಲ್ಲಿ ಕಾಣ್ತದೆ. ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ಕೆಲಸ ಮಾಡ್ತಾ ಇದ್ರು. ಕಸಬು ಅಂತಂದ್ರೆ ಒಂದು ಉದ್ಯೋಗ ಮಾಡ್ತಾ ಇದ್ರು. ಆ ಉದ್ಯೋಗ ಏನಂತಂದ್ರೆ ಟೆಂಟ್ ಮೇಕಿಂಗ್. ನಿಮ್ಮೆಲ್ರಿಗೆ ಗೊತ್ತದೆ, ಬೇರೆ ಬೇರೆ ಉದ್ಯೋಗಗಳು ಇರ್ತವೆ. ಅವುಗಳಲ್ಲಿ ಗುಡಾರ ಮಾಡುವಂಥದ್ದು, ಟೆಂಟ್ ಮೇಕಿಂಗ್, ಗುಡಾರ ಮಾಡುವಂತಹ ಒಂದು ಕೆಲಸವೂ ಸಹ ಬಹಳ ಮುಖ್ಯವಾದಂತಹ ಒಂದು ಕೆಲಸ ಆಗಿತ್ತು ಆಗಿನ ಕಾಲದಲ್ಲಿ. ಇಂಥ ಒಂದು ಕೆಲಸ ಮಾಡುವುದರಲ್ಲಿ ಅಲ್ಲಿ ಒಬ್ಬರು ಅಲ್ಲಿ ನಮಗೊಂದು ಒಂದು ದಂಪತಿಗಳು ಅಲ್ಲಿ ನಮಗೆ ಕಂಡು ಬರ್ತಾರೆ. ಆಮೇಲೆ ನೋಡೋಣ ಅದನ್ನ. ಆಮೇಲೆ ಏನಾಯ್ತಂತಂದ್ರೆ ಪೌಲನು ಅವರ ಮನೆಗೆ ಹೋಗಿ ತಾನು ಅವರೊಂದಿಗೆ ಒಂದೇ ಆಗಿದ್ದರಿಂದ ಅವರಲ್ಲಿ ಇದ್ದುಕೊಂಡು ಅವರ ಕೆಲಸ ಮಾಡುತ್ತಿದ್ದನು. ಅವ್ರು ಯಾರಂತಂದ್ರೆ ಅಕ್ವಿಲನು ಮತ್ತು ಅವನ ಹೆಂಡತಿಯಾದ ಪ್ರಿಸ್ಕಿಲಳು ಅಂತ ಹೇಳಿ. ಈ ರೀತಿಯಾಗಿ ಅಕ್ವಿಲ ಮತ್ತು ಪ್ರಿಸ್ಕಿಲ್ ಈ ಇಬ್ಬರು ಏನಾಗಿದ್ರು ಅಂತಂದ್ರೆ ಕ್ರೈಸ್ತ ದಂಪತಿಗಳಾಗಿದ್ರು. ಅಂದ್ರೆ ಯೇಸು ಸ್ವಾಮಿಯನ್ನ ನಂಬಿದಂತ ಯಹೂದ್ಯರು, ಆದ್ರೆ ಯೇಸು ಸ್ವಾಮಿಯನ್ನ ನಂಬಿದಂತ ದಂಪತಿಗಳು ಆಗಿದ್ರು ಅಂತೇಳಿ. ಅವರ ಕೆಲಸ ಏನಾಗಿತ್ತು ಅಂತಂದ್ರೆ ಗುಡಾರ ಮಾಡುವಂತ. ಪೌಲನು ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಏನಾಯ್ತು ಅಂತಂದ್ರೆ ಪರಿಚಯ ಆಯ್ತು. ಈ ಗುಡಾರ ಮಾಡುವಂತ ದಂಪತಿಗಳ ಒಂದು ಪರಿಚಯ ಆಯ್ತು. ಪೌಲನು ಕೂಡ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಗುಡಾರ ಹೆಣೆಯುವಂತವನಾಗಿದ್ದ. ಅವನ ಕಸುಬು ಸಹ ಗುಡಾರ ಮಾಡುವಂತ ಒಂದು ಕೆಲಸದ ವ್ಯಕ್ತಿ ಆಗಿದ್ದ. ಯಾಕಂದ್ರೆ ಪೌಲ ಆಲ್ವೇಸ್ ಬಿಲೀವ್ಡ್ ಆನ್ ಸೆಲ್ಫ್ ಏನಂತಾರೆ ಅದಕ್ಕೆ, ಯಾರ ಮೇಲೆ ಹತ್ಕೊಳ್ಬಾರ್ದು. ನಾವು ನಮ್ಮ ಕೈಯಿಂದ ಕೆಲಸ ಮಾಡಿ ನಾವು ನಮ್ಮ ಹೊಟ್ಟೆ ಪಾಡಿಗಾಗಿ ನಾವು ನೋಡ್ಕೊಳ್ಬೇಕು, ಯಾರ ಮುಂದೆ ನಾವು ಕೈ ಚಾಚಬಾರದು ಎನ್ನುವಂತಹ ಒಂದು ವಿಚಾರ ಪೌಲಂದಾಗ. He was a very progressive man. ಯಾಕಂದ್ರೆ he was a well educated man, highly intelligent man, ಮತ್ತು ಅವನ ವಿಚಾರಗಳು ಸಹ ಬಹಳ ಒಳ್ಳೆಯದಾಗಿದ್ದು ಅಂತ ಹೇಳಿ ಅವನ ಜೀವನ ನಾವು ಅವಲೋಕಿಸುವಾಗ ಕಂಡು ಬರ್ತದೆ. ಆಗೇನ್ ಮಾಡ್ದ ಅಂತಂದ್ರೆ ಗುಡಾರ ಮಾಡುವವರ ಅವ್ರ ಕೆಲಸವಾಗಿತ್ತು. ಅವನು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರದಲ್ಲಿ ಚರ್ಚಿಸ್ಲಿಕ್ಕೆ ಪ್ರಾರಂಭಿಸಿದ. ಸೊ ಸಭಾಮಂದಿರ, ಸಿನೆಗಾಗ್ ಏನಿತ್ತಲ್ಲ, ಅದು ಅವರಿಗೆ ಬಹಳ ಒಂದು ಒಳ್ಳೆ ಆಕ್ಸೆಸ್ ಕೊಡ್ತಾ ಇತ್ತು. ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಸ್ವಾರ್ಥೆಯನ್ನ ಸಾರುವುದಕ್ಕಾಗಿ ಬಹಳ ಒಂದು ಕನ್ವೀನಿಯಂಟ್ ಪ್ಲೇಸ್ ಆಗಿತ್ತು. ಅದು ಆಕ್ಸೆಸಿಬಲ್ ಪ್ಲೇಸ್ ಅಂತ ಹೇಳಿ ನಾವು ಕಾಣ್ತೇವೆ. ಪೌಲ ಎಲ್ಲಿ ಹೋಗ್ತಿದ್ದ ಅದನ್ನ ಫಸ್ಟ್ ಕಂಡು ಹಿಡಿತಿದ್ದ ಮತ್ತೆ ಅಲ್ಲಿ ಹೋಗಿ ಅದನ್ನ ಸ್ಟಾರ್ಟ್ ಮಾಡ್ತಿದ್ದ. ಅದೇ ರೀತಿಯಾಗಿ ಈ ಸ್ಥಳದಲ್ಲಿಯೂ ಸಹ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವನು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ಅಂದ್ರೆ ಅವರಿಗೆ ತಿಳಿಸಿ ಹೇಳ್ತಾ ಇದ್ದ, ಅವರಿಗೆ ಬೇಕಾದಂತ ಅರ್ಥ ಬಿಡಿಸಿ ಹೇಳ್ತಾ ಇದ್ದ, ಉಪದೇಶ ಮಾಡ್ತಾ ಇದ್ದ, ಸುವಾರ್ತೆಯನ್ನ ತಿಳಿಸ್ತಾ ಇದ್ದ. ಹೀಗೆ ಈ ಎಲ್ಲಾ ಕೆಲಸಗಳನ್ನ ಪೌಲನು ಅಲ್ಲಿ ಆ ಸಭಾಮಂದಿರದಲ್ಲಿ ಮಾಡ್ತಾ ಇದ್ದ ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಇಷ್ಟು ನಿಮ್ ಕಣ್ಣು ಮುಂದಿರ್ಲಿ ಈಗ. ಸೊ ದಿಸ್ ಇಸ್ ಒನ್ ಪೋರ್ಷನ್. ಈಗ ಅಥೇನೆ ಬಿಟ್ಟು ಬಂದಾಗ ರೋಮಾಪುರದ ಅಧಿಪತಿ ಇದನ್ನು ಹೊರಡಿಸ್ತಾನೆ, ಒಂದು ಆಜ್ಞೆ ಹೊರಡಿಸ್ತಾನೆ. ಆಗ ಜನರು ಅವನ ಸ್ಥಳ ಬಿಟ್ಟು ಹೋಗ್ತಾರೆ. ಆಗ ಇಲ್ಲಿ ಒಂದು ಟೆಂಟ್ ಮೇಕಿಂಗ್ ಒಂದು ಫ್ಯಾಮಿಲಿ ಇರ್ತದೆ. ಅಲ್ಲಿ ಪೌಲನು ಬಂದು ಅವ್ರು ಕೂಡ ಕೂಡ್ತಾನೆ. ಯಾಕಂದ್ರೆ ಅವನು ಸಹ ಟೆಂಟ್ ಮೇಕರ್ ಆಗಿದ್ದ.
ಆದ್ರೆ ಅವನ ಕೆಲಸ ಬರೀ ಟೆಂಟ್ ಮೇಕಿಂಗ್ ಅಷ್ಟೇ ಅಲ್ಲ, ಆದ್ರೆ ತನ್ನ ಏನಂತಾರೆ ಅದಕ್ಕೆ ಎಕ್ಸ್ಟ್ರಾ ಟೈಮ್ ನಲ್ಲಿ ಮಾಡ್ತಾ ಇದ್ದ. ಆದ್ರೆ ಮೇನ್ ಅವನ ಕೆಲಸ ಏನಾಗಿತ್ತು ಅಂತಂದ್ರೆ ಸುವಾರ್ತೆಯ ಸಾರುವಂತ ಕೆಲಸ. ಈ ಸುವಾರ್ತೆಯನ್ನು ಸಾರುವಂತ ಕೆಲಸವನ್ನು ಪ್ರತಿ ಸಬ್ಬತ್ ದಿವಸದಲ್ಲಿ ಆತನು ಸಭಾಮಂದಿರದಲ್ಲಿ ಮಾಡ್ತಾ ಇದ್ದ ಅಂತ ಹೇಳಿ ನಮಗೆ 4ನೇ ವಚನದ ಕೊನೆಯ ತನಕ ನಮಗೆ ಇಷ್ಟು ತಿಳುವಳಿಕೆ ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ 5ನೇ ವಚನಕ್ಕೆ ನೀವು ಬರುವಾಗ ಪೌಲನೊಬ್ಬನೇ ಬಂದಿದ್ದಾನೀಗ ಎಲ್ಲಿ, ಕೊರಿಂತಕ್ಕೆ. ನೆನ್ಪಿಟ್ಕೊಡ್ರಿ, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನಿಮಗೆ, ಅವ ಸೀಲ ಮತ್ತು ತಿಮೋತಿಯರನ್ನ ಎಲ್ಲಿ ಬಿಟ್ಟಿದ್ದಾನೆ, ಅವ್ರನ್ನ ಎಲ್ಲಿ ಬಿಟ್ಟಿದ್ದಾನೆ, ಥೆಸಲೋನಿಕದಲ್ಲಿ ಬಿಟ್ಟಿದ್ದ. ಥೆಸಲೋನಿಕದಲ್ಲಿ ಯಾಕೆ ಬಿಟ್ಟಿದ್ದ ಅಂತಂದ್ರೆ ಸ್ವಾರ್ತೆ ಸಾರಿದ ಮೇಲೆ, ಸಭೆಯಲ್ಲಿ ಉಂಟಾದ ಮೇಲೆ ಆ ಸಭೆಗೆ ಸ್ವಲ್ಪ ಪ್ರೋತ್ಸಾಹ ಕೊಡುವುದಕ್ಕಾಗಿ, ದೇವ್ರ ವಾಕ್ಯದ ಪರಿಚಯ ಮಾಡುವುದಕ್ಕಾಗಿ, ಉಪದೇಶ ಮಾಡುವುದಕ್ಕಾಗಿ ಅವ್ರನ್ನ ಹಿಂದೆ ಬಿಟ್ಟು ಆತನು ಈ ಸ್ಥಳಕ್ಕೆ ಬಂದಿದ್ದ, ಕೊರಿಂತಕ್ಕೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಸೀಲನು ತಿಮೋತಿಯನು ಮೆಕೆದೋನ್ಯದಿಂದ, ಮೆಕೆದೋನ್ಯ ಅಂತಂದ್ರೆ ಥೆಸಲೋನಿಕನು ಸಾಲ್ ಬರ್ತದೆ, ಆ ಸ್ಥಳದಿಂದ ಬಂದು ಅವ್ರೇನ್ ಮಾಡಿದ್ರು ಅಂತಂದ್ರೆ ಅವರು 2 ಕೆಲಸ ಮಾಡ್ತಾರೆ. ಆ ಸ್ಥಳದಿಂದ ಮೆಕೆದೋನ್ಯದಿಂದ ಇಲ್ಲಿ ಬಂದು ಅವರು ಮಾಡಿದಂತ ಕೆಲಸ 2 ಆಗಿತ್ತು. ಮೊದಲನೇದಾಗಿ ದೇ ಗೇವ್ ಎ ಗುಡ್ ರಿಪೋರ್ಟ್. ಇದು ನಮಗೆಲ್ಲರಿಗೆ ತಿಳಿದಂತಹ ಮಾತು, ನಾನು ಹೆಚ್ಚು ಅದ್ರ ಬಗ್ಗೆ ತಿಳಿಸುವುದಿಲ್ಲ. ಯಾವ್ಯಾವ ಸ್ಥಳಗಳಲ್ಲಿ ಅಂದ್ರೆ ತಾವು ಸುವಾರ್ತೆಯನ್ನು ಸಾರಿದಂತಹ ಸ್ಥಳಗಳಲ್ಲಿ, ಸಭೆಗಳು ಸ್ಥಾಪಿಸಲ್ಪಟ್ಟಂತಹ ಸ್ಥಳಗಳಲ್ಲಿ, ಎಲ್ಲೆಲ್ಲಿ ಕ್ರೈಸ್ತರಿರ್ತಾರೆ ಆ ಸ್ಥಳಗಳಲ್ಲಿ ಆದಂತ ಸೇವೆಯ ವಿವರ ಕೊಡುವಂಥದ್ದು ಬಹಳ ಅವಶ್ಯವಾಗಿತ್ತು. ಫಾರ್ ದ ಎನ್ಕರೇಜ್ಮೆಂಟ್ ಆಫ್ ಅದರ್ಸ್ ಅಂಡ್ ಆಲ್ಸೋ ಫಾರ್ ದ ಆನರ್ ಅಂಡ್ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಗಾಗಿ ಮತ್ತು ಇತರರ ಪ್ರೋತ್ಸಾಹಕ್ಕಾಗಿ ರಿಪೋರ್ಟ್, ವರದಿ ವಾಚನದ ಅವಶ್ಯಕತೆ ಇತ್ತು. ಅದನ್ನೇ ಅವ್ರು ಮಾಡ್ತಾರೆ. ಯಾರು? ತಿಮೋತಿ ಮತ್ತು ಸೀಲ. ನೆನ್ಪಿಟ್ಕೊಳ್ರಿ, ಎಷ್ಟೆಷ್ಟು ಜನ ಬರ್ತಾರೆ ನೋಡ್ರಿ. ಈಗ ತಿಮೋತಿ ಮತ್ತು ಸೀಲ ಮೆಕೆದೋನ್ಯದಿಂದ ಈಗ ಬಂದು ಇಲ್ಲಿ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಥೆಸಲೋನಿಕ ಸಭೆಯವರು ಸ್ವಾರ್ಥ ಸೇವೆಗಾಗಿ ಹಣ ಸಹಾಯ ಮಾಡ್ತಾ ಇದ್ದಾರೆ. ದೇ ಹ್ಯಾವ್ ಸೆಂಟ್ ದ ಮನಿ, ದ ಪರ್ಸ್ ಅಂತ ಹೇಳ್ತೇವಲ್ಲ, ಆ ಒಂದು ಹಣದ ಚೀಲವನ್ನ ಯಾರು ಕೂಡ ಕಳಿಸಿದ್ರು ಅಂತಂದ್ರೆ ತಿಮೋತಿ ಮತ್ತು ಸೀಲನ ಕೂಡ ಕಳಿಸಿದ್ರು ಅಂತ ಹೇಳಿ ನಮ್ಗೆ ಅಲ್ಲಿ ತಿಳಿದು ಬರ್ತದೆ. 2 ವಿಷಯಗಳು, ಯಾರು? ತಿಮೋತಿ ಮತ್ತು ಸೀಲನು ಮಾಡಿದಂಥವು. ಒಂದು ವರದಿ ವಾಚನ, 2ನೇದು ಹಣದ ಚೀಲವನ್ನ ತಂದು ಸ್ವಾರ್ಥ ಸೇವೆಗಾಗಿ ಥೆಸಲೋನಿಕದವರು ಇದನ್ನು ಕೊಟ್ಟಿದ್ದಾರೆ, ಮೆಕೆದೋನ್ಯದವರು ಇದನ್ನು ಕೊಟ್ಟಿದ್ದಾರೆ, ತೆಗೆದುಕೊಡ್ರಿ, ಇದನ್ನ ಯೂಸ್ ಮಾಡ್ರಿ ಅಂತ ಹೇಳಿ ಕೊಡುವಂತಹ ಕೆಲಸವನ್ನ ಮಾಡಿದಾಗ ಪೌಲನಿಗೆ ಬಹಳ ಒಂದು ಎನ್ಕರೇಜ್ಮೆಂಟ್ ಆಯ್ತು. ಹಿ ವಾಸ್ ಸೋ ಮಚ್ ಎಕ್ಸೈಟೆಡ್. ನೋಡ್ರಲ್ಲಿ ಏನು ಹೇಳ್ತಾನೆ ನೋಡ್ರಿ, ಅತ್ಯಾಸಕ್ತಿಯುಳ್ಳವನಾಗಿ ಯೇಸುವೆ ಬರಬೇಕಾದ ಕ್ರಿಸ್ತನೆಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ನೋಡ್ರಿ, ಹಿ ಇಸ್ ಗಾಟ್ ಎಕ್ಸ್ಟ್ರಾ ಏನಂತಾರ ಅದಕ್ಕ ಒಂದು ಹುರುಪ್ ಬಂದ್ಬಿಡ್ತು ಅವನಿಗೆ. ಯಾಕಂದ್ರೆ ಒಂದು ಒಳ್ಳೆಯ ಒಂದು ರಿಪೋರ್ಟ್ ಬಂತು. ಅಷ್ಟೇ ಅಲ್ಲದೆ ಅವರು ಒಂದು ತ್ಯಾಗ ಮಾಡಿ ಹಣದ ಒಂದು ಚೀಲವನ್ನ ತಿಮೋತಿ ಮತ್ತು ಸೀಲರು ಕೂಡ ಕಳಿಸಿದ್ದನ್ನ ಕೇಳಿದಾಗ ಹಿ ವಾಸ್ ಸೋ ಹ್ಯಾಪಿ. ಅವನಿಗೆ ಬಹಳ ಸಂತೋಷ ಆಯ್ತು. ಮತ್ತು ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ಅತಿ ಆಸಕ್ತಿಯಿಂದ, ಇನ್ನೂ ಹೆಚ್ಚು ಆಸಕ್ತಿಯಿಂದ ಆತನು ಅಲ್ಲಿ ಸ್ವಾರ್ಥೆಯನ್ನ ಸಾರಲಿಕ್ಕೆ ಶುರು ಮಾಡಿದನು ಅಂತೇಳಿ ನಮಗ ಇಲ್ಲಿ ಬರೆದ ನೋಡ್ರಿ. ಅತ್ಯಾಸಕ್ತಿ ಉಳ್ಳವನಾಗಿ ಯೇಸುವೇ ಬರಬೇಕಾದ ಕ್ರಿಸ್ತನು ಎಂದು ಯಹೂದ್ಯರಿಗೆ ಖಂಡಿತವಾಗಿ ಸಾಕ್ಷಿ ಹೇಳಿದನು. ಯಾಕಂದ್ರೆ ಆ ಯೇಸುವನ್ನ ಎಲ್ಲಿ ಆತನು ಕಂಡುಕೊಂಡಿದ್ದ? ದಮಸ್ಕದ ಹಾದಿಯಲ್ಲಿ. ಅಲ್ಲಿ ಹೇಳ್ತಾನೆ ಅವನು, ಕರ್ತನೇ ನೀನ್ಯಾರು? ಯೇಸುವನ್ನು ಕಂಡುಕೊಂಡಂತ ರೀತಿ ಅದ್ಭುತವಾಗಿತ್ತು ಪೌಲಂದು. ಆದ ಕಾರಣ ಆತನ ಒಂದು ಏನಂತಾರೆ, ಅಷ್ಟು ಕ್ಲೋಸ್ ಆಗಿ ಯೇಸು ಸ್ವಾಮಿಯನ್ನು ಆತನು ಕಂಡುಕೊಂಡದ್ರಿಂದ ಆತನು ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ನೋಡ್ರಿ, ಯೇಸುವೇ ಬರಬೇಕಾದಂತ ಕ್ರಿಸ್ತ. ಈಸ್ ದ ಮೆಸ್ಸಾಯ, ಈಸ್ ದ ಸೇವಿಯರ್, ಈಸ್ ದ ಅನಾಯಿಂಟೆಡ್. ಅಭಿಷಕ್ತನು ಆ ಯೇಸುವೇ, ರಕ್ಷಕನು ಆ ಯೇಸುವೇ. ಪಾಪಗಳಿಗಾಗಿ ತನ್ನ ಪ್ರಾಣ, ಇಡೀ ಲೋಕದ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟವನು ಯೇಸುವೇ ಎಂಬುದಾಗಿ ಅಲ್ಲಿ ಯಹೂದ್ಯರಿಗೆ, ಅಂದ್ರೆ ಜುಡಿಯೈಸರ್ಸ್ ಅಂತ ನಾನು ಹೇಳಿದ್ದಿಲ್ಲ, ಅಂದ್ರೆ ನಂಬದಂತ ಯಹೂದ್ಯರು ಇವರೆಲ್ಲ, ಅವರಿಗೂ ಸಹ ಆತನು ಖಂಡಿತವಾಗಿ ಹೇಳಿದನು ಅಂತೇಳಿ ಇಲ್ಲಿ ಸಾಕ್ಷಿ ಹೇಳಿದನು ಅಂತೇಳಿ ನಮ್ಗೆ ಬರೆದ ನೋಡ್ರಿ 5ನೇ ವಚನ. ಆಮೇಲೆ ಏನಾಯ್ತಂತಂದ್ರೆ ಅವರು ಎದುರಿಸಿ ದೂಷಿಸಲಾಗಿ, ನೋಡ್ರಿ ಅವರು ಅದನ್ನು ಸ್ವೀಕಾರ ಮಾಡ್ಲಿಲ್ಲ. ನಾನು ಹೇಳಿದಲ್ಲ ನಿಮ್ಗೆ, ಜುಡಿಯೈಸರ್ಸ್ ವೇರ್ ಎ ಡಿಫ್ರೆಂಟ್ ಗ್ರೂಪ್. ಅವ್ರು ಏನ್ ಮಾಡ್ತಿದ್ರು ಅಂತ ಅವ್ರು ನಂಬ್ತಿರ್ಲಿಲ್ಲ ಮತ್ತು ಸ್ವೀಕಾರ ಸಹ ಮಾಡ್ತಿರ್ಲಿಲ್ಲ. ಆದ್ರೆ ಕೆಲವರು ಪವಿತ್ರಾತ್ಮನಿಗೆ
ಪವಿತ್ರಾತ್ಮನ ಕೆಲಸ ಯಾರ ಹೃದಯದಲ್ಲಿ ನಡೀತೋ ಅವ್ರು ಸ್ವೀಕಾರ ಮಾಡ್ತಿದ್ರು. ಆದ್ರೆ ಕೆಲವರು ಹಾಗೆ ಉಳಿದ್ರು. ಅವರಲ್ಲಿ ಇವ್ರೇನ್ ಮಾಡಿದ್ರು ಅಂತಂದ್ರೆ ಎದುರಿಸಿ ದೂಷಿಸಿದರು. ಸೊ 2 ಥಿಂಗ್ಸ್ ದೇ ಡಿಡ್. ಎದುರಿಸುವುದಷ್ಟೆಲ್ಲ ಅವ್ರನ್ನ ಅಪೋಸ್ ಮಾಡ್ತಾ ಇದ್ರು. ಬೇಡ, ನೀವು ಹೋಗ್ರಿ, ಸ್ವಾರ್ಥ ಸಾರಬೇಡ್ರಿ, ಹೋಗ್ರಿ, ಯೇಸು ಕ್ರಿಸ್ತ ನಮ್ಗೆ ಯಾರು ಗೊತ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ದೂಷಿಸ್ತಾ ಇದ್ರು ಎಂಬುದಾಗಿ ಅವ್ರ ಬಗ್ಗೆ ಇಲ್ಲಿ ಹೇಳಿದೆ. ಆಗ ಪೌಲನ್ ಏನ್ ಮಾಡ್ತಾನಂತಂದ್ರೆ ಅವನು ತನ್ನ ವಸ್ತ್ರಗಳನ್ನು ಝಾಡಿಸಿ ಅವರಿಗೆ ನಿಮ್ಮ ನಾಶನಕ್ಕೆ ನೀವೇ ಹೊಣೆ ಅಂತ ಹೇಳಿ ಪೌಲನು ಅವರಿಗೆ ಆ ರೀತಿಯಾಗಿ ಹೇಳಿ ಆ ಸ್ಥಳ ಬಿಟ್ಟು ಹೋಗ್ತಾ ಇದ್ದ. ಯೇಸು ಸ್ವಾಮಿನೇ ಹೇಳಿದ್ರಿ ಏನಂತೇಳಿ, ಎಲ್ಲಿ ಯಾವ ಸ್ಥಳಕ್ಕೆ ನೀವು ಹೋಗ್ತೀರಿ, ಸುವಾರ್ತೆಗಳಲ್ಲಿ ನಾವು ನೋಡ್ತೇವೆ ಅದನ್ನ, ಯಾರು ಸ್ವೀಕಾರ ಮಾಡ್ತಾರೆ ಅವ್ರಿಗೆ ಹೇಳ್ರಿ, ಯಾರು ಸ್ವೀಕಾರ ಮಾಡೋದಿಲ್ಲ ಅವರಿಗೆ ನಿಮ್ ಕಾಲಿನ ಧೂಳನ್ನು ಝಾಡಿಸ್ಬಿಡ್ರಿ, ಅದೇ ಅವ್ರಿಗೆ ಸಾಕ್ಷಿಯಾಗಿರ್ಲಿ ಅಂತ ಹೇಳ್ತಾನೆ ಯೇಸು ಸ್ವಾಮಿ. ಅದನ್ನೇ ಪೌಲನು ಇಲ್ಲಿ ಏನ್ ಮಾಡ್ದ ಅಂತಂದ್ರೆ ಆ ಬಟ್ಟೆಗಳಿಗೆ ಹತ್ತಿದಂತ ಧೂಳನ್ನ ಆತನು ಝಾಡಿಸಿ ಅವ್ರಿಗೆ ಏನ್ ಹೇಳ್ತಾನೆ ನೋಡ್ರಿ, ತನ್ನ ವಸ್ತ್ರಗಳನ್ನು ಝಾಡಿಸಿ ಅವರಿಗೆ ನಿಮ್ಮ ನಾಶನಕ್ಕೆ ನೀವೇ ಹೊಣೆ ಅಂತ ಹೇಳಿ ಅವರಿಗೆ, ನಾನು ಇಂದಿನಿಂದ ಶುದ್ಧ ಮನಸ್ಸುಳ್ಳವನಾಗಿ ಅನ್ಯ ಜನರ ಬಳಿಗೆ ಹೋಗುತ್ತೇನೆ. ಯಾಕಂದ್ರೆ ಇವ ಸ್ಪೆಷಲಿಸ್ಟ್, ದೇವರು ಆರಿಸಿಕೊಂಡಿದ್ದ ಸಾಧನವ ಏನಂತೇಳಿ, ಅನ್ಯ ಜನರಿಗೆ ಸ್ವಾರ್ಥಿಯನ್ನು ಸಾರುವುದಕ್ಕಾಗಿ ಆರಿಸಿಕೊಂಡಂತ ಸಾಧನೆ ಯಾರಂತಂದ್ರೆ ಪೌಲನು ಅಂತೇಳಿ ದೇವರು ಅನನೀಯನಿಗೆ ಹೇಳಿದ್ದ ನೆನಪು ಮಾಡ್ಕೊಡ್ರಿ ನೀವು 9ನೇ ಅಧ್ಯಾಯದಲ್ಲಿ. ಇದನ್ನ ಇಲ್ಲಿ ಪೌಲನು ಪ್ರೂವ್ ಮಾಡ್ತಾ ಇದ್ದ. ಅವನೇನ್ ಹೇಳ್ದ, ನಾನ್ ನಿಮ್ಗೆ ಹೇಳ್ತೇನೆ ಈಗೆಲ್ಲ, ಆದ್ರೆ ನೀವು ನಂಬಲಿಲ್ಲ ಅಂತಂದ್ರೆ ಅದಕ್ಕೆ ನೀವು ಹೊಣೆ. ಯಾಕಂದ್ರೆ ಮುಂದೆ ಏನಾಗ್ಬೇಕಾಗಿತ್ತು ನಿಮ್ಗೆ ಗೊತ್ತದೆ. 70ನೇ ಇಸ್ವಿಯಲ್ಲಿ ಏನೇನಾಯ್ತು, ಯಹೂದರಿಗೆ ದೊಡ್ಡ ಹಿಂಸೆ ಆಯ್ತು. ಅವರಿಗೆ ಆಗ ಎಷ್ಟೋ ಯಹೂದರು ತಮ್ಮ ಪ್ರಾಣ ಕಳ್ಕೊಂಡ್ರು ಅಂತ ಹೇಳಿ ಮತ್ತು ಗುಲಾಮರಾಗಿ ಹೋದ್ರು ಅಂತ ಅದರ ಒಂದು ಹಿಸ್ಟ್ರಿನೇ ಇದೆ ನಮ್ಗೆ. 70ನೇ ಏನಂತಾರ ಕ್ರಿಸ್ತಿ ಶಕ 70ರಲ್ಲಿ ಆದಂತಹ ಒಂದು ಹಿಂಸೆಯಲ್ಲಿ ಯಹೂದರ ಸ್ಥಿತಿ ಏನಾಯ್ತು ಅಂತ ಹೇಳಿ. ಅದಕ್ಕೆ ಪೌಲ ಅದಕ್ಕೆ ಹೇಳ್ಬಿಟ್ಟ, ಇನ್ಮೇಲೆ ನೀವೇ ಹೊಣೆ, ನೀವು ನಾಶ ಆಗ್ತೀರಿ. ಈಗ ಯಾಕ ರಕ್ಷಣೆ ಹೊಂದಿದ್ರೆ ನೀವು ನಾಶ ಆಗ್ತೀರಿ, ನಿಮ್ ಪ್ರಾಣ ಕಳ್ಕೊಳ್ತೀರಿ, ಆಮೇಲೆ ನೀವು ನಿತ್ಯ ನರಕಕ್ಕೆ ಹೋಗ್ತೀರಿ, ಅದಕ್ಕೆ ನೀವು ಹೊಣೆ. ಯಾಕ ನಾನು ಹೇಳೀನಿ, ನನ್ ಕೆಲಸ ನಾನು ಮಾಡೇನೆ. I have preached you the gospel, but you are not accepted it ಅಂತ ಹೇಳಿ ಅವನು ಸ್ಪಷ್ಟವಾಗಿ ಹೇಳಿ, ಅಂದಿನಿಂದ ನಾನು ಶುದ್ಧ ಮನಸ್ಸು. ಯಾಕಂದ್ರೆ ನನ್ನ ಮನಸ್ಸಿನಲ್ಲಿ ಏನಿಲ್ಲ ಈಗ. ವಾಟ್ ಎವರ್ ಐ ಹ್ಯಾಡ್ ಟು ಟೆಲ್ ಐ ಹ್ಯಾವ್ ಡನ್ ಇಟ್, ವಾಟ್ ಎವರ್ ಐ ಹ್ಯಾವ್ ಟು ಡೂ ಐ ಹ್ಯಾವ್ ಡನ್ ಇಟ್, ನೌ ಇಟ್ ಈಸ್ ಅಪ್ ಟು ಯು, ನೀವು ಅದಕ್ಕೆ ಹೊಣೆ ಅಂತೇಳಿ ಆ ಸ್ಥಳವನ್ನು ಬಿಟ್ಟು ಹೋದನು ಅಂತೇಳಿ ಅಲ್ಲಿ ಹೇಳ್ತದೆ. ಶುದ್ಧ ಮನಸ್ಸುಳ್ಳವನಾಗಿ ಅಂದ್ರೆ ನನ್ನ ಮನಸ್ಸಿನಲ್ಲಿ ಏನ್ ಕಳವಳ ಇಲ್ಲೀಗ, ನಾನು ಏನ್ ಹೇಳ್ಬೇಕು ಅದನ್ನ ಹೇಳಿನಿ, ಮುಗಿದೋಯ್ತು. ಆಮೇಲೆ ಏನಾಯ್ತು ಅಂತಂದ್ರೆ ಹೇಳಿ ಆ ಸ್ಥಳವನ್ನು ಬಿಟ್ಟು ದೇವರಿಗೆ ಭಯಪಡುವವನಾಗಿದ್ದ ತೀತಯುಸ್ತನೆಂಬವನ ಮನೆಗೆ ಹೋದನು. ನೋಡ್ರಿ, ಇದೆಲ್ಲ ನಡೀತಾ ಇದೆ, ಸಭಾ ಮಂದಿರದಲ್ಲಿ ನಡೀತಾ ಇದೆ. ಅದನ್ನು ಬಿಟ್ಟು ಅವನು ಹೊರಗೆ ಬಂದ್ಕೊಳ್ಳಿ ಏನಾಯ್ತು, ಮತ್ತೊಬ್ಬ ವ್ಯಕ್ತಿಯ ಹೆಸರು ಬರ್ತದೆ. ಈಗ ನೋಡ್ರಿ ಎಷ್ಟು ಹೆಸರುಗಳು ಬಂದ್ವಿ. ಪೌಲ ಸೀಲರು ಬಂದ್ರು, ಆಮೇಲೆ ಈಗ ನೆಕ್ಸ್ಟ್ ಬರ್ತಾನೆ ತೀತಯುಸ್ತ ಅಂತ ಹೇಳಿ. ತೀತಯುಸ್ತ ಏನಾಗಿದ್ದ ಅಂತಂದ್ರೆ ಅವ ಸಭಾ ಮಂದಿರದ ಮಗ್ಲಲ್ಲೇ ಇದ್ದವ. ಹಿ ವಾಸ್ ದ ನೇಬರ್ ಆಫ್ ದ ಸೆನೆಗಾಗ್. ಅಲ್ಲಿ ಇವನ್ ಹೋಗ್ತಾನೆ ಪೌಲನು. ಅವನ ಮನೆಗೆ ಯಾಕೆ ಹೋದಾಗಾದ್ರೆ ಅಂದ್ರೆ ಯೇಸು ಸ್ವಾಮಿಯನ್ನ ನಂಬಿದಂತಹ ವ್ಯಕ್ತಿ ತೀತಯುಸ್ತನಾಗಿದ್ದ. ಅವನ ಮನೆ ಸಭಾಮಂದಿರದ ಬದಿಯಲ್ಲೇ ಇತ್ತು ಮತ್ತು ಆತನು ಯೇಸು ಸ್ವಾಮಿಯವ್ರನ್ನ ಸ್ವೀಕರಿಸಿದವರಲ್ಲಿ ಒಬ್ಬನಾಗಿದ್ದ. ಆದ ಕಾರಣ ಅವ್ರ ಮನೆಗೆ ಪೌಲನು ಹೋದ ಅಂತೇಳಿ ನೀವು ನೆನ್ಪಿಟ್ಕೊಡ್ರಿ. ಸಭಾಮಂದಿರದ ಬದಿಯಲ್ಲಿ ಇರ್ತಕ್ಕಂಥ ತೀತಯುಸ್ತ ಅವನು ಯೇಸು ಸ್ವಾಮಿಯನ್ನು ನಂಬಿ ರಕ್ಷಣೆ ಹೊಂದಿದ್ದ. ಅವನ ಮನೆಗೆ ಪೌಲನು ಹೋಗ್ತಾನೆ. ಯಾವಾಗ ಈ ಸಭಾಮಂದಿರವನ್ನು ಬಿಟ್ಟು ಹೊರಗೆ ಬಂದ ಮೇಲೆ. ಆಮೇಲೆ ಏನಾಗ್ತದೆ ನೋಡ್ರಿ, ಮತ್ತ ಸಭಾಮಂದಿರದ ಅಧ್ಯಕ್ಷನಾದಂತ ಕ್ರಿಸ್ಪನು ತನ್ನ ಮನೆಯವರ ಸಹಿತ ಕರ್ತನಲ್ಲಿ ನಂಬಿಕೆ ಇಟ್ಟನು. ನೋಡ್ರಿ, ಮತ್ತೊಂದು ಅದ್ಭುತ ಆಗ್ತಾ ಇದೆ ಈಗ. ಈ ಕ್ರಿಸ್ಪ ಯಾರಂತಂದ್ರೆ ಇವನು ಸಭಾಮಂದಿರದ ಅಧ್ಯಕ್ಷ. ಹಿ ವಾಸ್ ದ ಪ್ರೆಸಿಡೆಂಟ್ ಆಫ್ ದ ಸೆನೆಗಾಗ್. ಅವನು ಏನಾದ ಅಂತಂದ್ರೆ ತನ್ನ ಮನೆಯವರ ಸಹಿತವಾಗಿ, ಅಂದ್ರೆ ಎಲ್ಲಾರು, ತಾನೂ ಯೇಸು ಸ್ವಾಮಿಯನ್ನು ನಂಬಿದ, ತನ್ನ ಮನೆಯವರು ಸಹ ಯೇಸು ಸ್ವಾಮಿಯನ್ನು ನಂಬಿದ್ರು. ಯಾವ ರೀತಿಯಾಗಿ ನಾವು 16:31 ನೋಡ್ತೇವೆ, ಬಿಲೀವ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ಯು ವಿಲ್ ಬಿ ಸೇವ್ಡ್ ಅಂಡ್ ಯುವರ್ ಹೌಸ್ ಹೋಲ್ಡ್ ಆಲ್ಸೋ ವಿಲ್ ಬಿ ಸೇವ್ಡ್ ವೆನ್ ದೇ ಬಿಲೀವ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅದೇ ರೀತಿಯಾಗಿ ಇನ್ನೊಂದು ಒಂದು ಕುಟುಂಬ ಅಂದ್ರೆ ಅವರೆಲ್ಲರೂ ನಂಬಿ ರಕ್ಷಣೆ ಹೊಂದಿದಂತ ಉದಾಹರಣೆ ನಮಗ ಇಲ್ಲಿ ಕಂಡು ಬರ್ತದೆ. ಕೊರ್ನೆಲ್ಯನ ಉದಾಹರಣೆ, ಜೈಲರ್ನ ಉದಾಹರಣೆ. ಮೂರನೇ ಉದಾಹರಣೆ ಯಾವ್ದಂತಂದ್ರೆ ಇದು ಯಾವುದು, ಕ್ರಿಸ್ಪನ ಉದಾಹರಣೆ. ಇವನು ಸಭಾಮಂದಿರದ ಅಧ್ಯಕ್ಷ, ಆದರೆ ಇವನು ಯೇಸು ಸ್ವಾಮಿಯವರನ್ನ ನಂಬಿ, ಅವನ ಮನೆಯವರೆಲ್ಲರೂ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದ್ರು ಅಂತೇಳಿ ಅವ್ರ ಬಗ್ಗೆ ನಂಬಿ ದೀಕ್ಷಾಸ್ನಾನ ಸಹ ಮಾಡಿಸ್ಕೊಂಡ್ರು.
ಅಂತೇಳಿ ಅವ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಕೊರಿಂಥದವರಲ್ಲಿ ಅನೇಕರು ಕೇಳಿ ನಂಬಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರು. ಕ್ರಿಸ್ಪನ ಕುಟುಂಬ ಅನೇಕರು ಸಹ ಕೇಳಿದ್ರು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಯೇಸು ಸ್ವಾಮಿಯ ಸಾಕ್ಷಿಯಾಗಿ ದೀಕ್ಷಾ ಸ್ನಾನವನ್ನ ಮಾಡಿಸ್ಕೊಂಡ್ರು ಅನ್ನುವಂತ ಒಂದು ಚಿತ್ರವನ್ನ ಕೊರಿಂಥ ಶಹರದಲ್ಲಿ ಆಗತಕ್ಕಂತ ಈ ಘಟನೆಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೆ. ಆಮೇಲೆ ಏನಾಯ್ತು ನೋಡ್ರಿ, ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಎಂದು ಹೇಳಿದನು. ನೋಡ್ರಿ, ಯೇಸು ಸ್ವಾಮಿ ತನ್ನ ಸೇವೆಯಲ್ಲಿ ಯಾವ ರೀತಿಯಾಗಿ ಇದ್ದಂಥ ಪೌಲನನ್ನು, ಸೀಲನನ್ನು, ತಿಮೋತಿಯನನ್ನು ಮತ್ತು ಇತರರನ್ನು ಯಾವ ರೀತಿಯಾಗಿ ಪ್ರೋತ್ಸಾಹಿಸ್ತಾನೆ, ಮಾರ್ಗದರ್ಶನ ಮಾಡ್ತಾನೆ ಎನ್ನುವಂತಹ ವಿಷಯ ಇಲ್ಲಿ ನಮಗ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಕರ್ತನೇ ಬರ್ತಾನೆ, ರಾತ್ರಿ ಕನಸಿನಲ್ಲಿ ಬರ್ತಾನೆ, ರಾತ್ರಿ ಕಾಲದಲ್ಲಿ ದರ್ಶನ ಕೊಡ್ತಾನೆ, ಕಾಣಿಸ್ಕೊಡ್ತಾನೆ. ಯಾರಿಗೆ? ಪೌಲನಿಗೆ. ಯಾಕಂದ್ರೆ ಪೌಲ ಒಂದ್ ವೇಳೆ ಡಿಸ್ಕರೇಜ್ ಆಗ್ಬಾರ್ದು ಅಂತ ಹೇಳಿ, ಯಾಕಂದ್ರೆ ಅವರೆಲ್ಲ ಏನ್ ಮಾಡಿದ್ರು, ಕೆಲವರು ದೂಷಿಸಿದ್ರು, ಆಮೇಲೆ ಕೆಲವರು ವಿರುದ್ಧ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಹೊರಗೆ ಹೋಗ್ರಿ ಅಂತ ಹೇಳಿ ಅವರು ಎದುರಿಸ್ಲಿಕ್ಕೆ ಶುರು ಮಾಡಿದ್ರು. ಆದ ಕಾರಣ ಪೌಲ ಡಿಸ್ಕರೇಜ್ ಆಗ್ಬಾರ್ದು ಎನ್ನುವುದಕ್ಕಾಗಿ ಕರ್ತನು ರಾತ್ರಿ ಕಾಲದಲ್ಲಿ ಅವನಿಗೆ ದರ್ಶನ ಕೊಟ್ಟು ಹೇಳ್ತಾನೆ, ಏನಂತೇಳಿ, ಹೆದರಬೇಡ. ಯೇಸು ಸ್ವಾಮಿಯವರು ಮೇಲಿಂದ ಮೇಲೆ ಹೇಳ್ತಾ ಇದ್ರು, ಈ ಲೋಕದಲ್ಲಿದ್ದಾಗ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ಅಂತ ಹೇಳ್ತಾ ಇದ್ರು. ತಂದೆಯನ್ನು ನಂಬಿರಿ, ನನ್ನನ್ನು ನಂಬಿರಿ, ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಯೇಸು ಸ್ವಾಮಿ ಬಹಳಷ್ಟು ಸಂದರ್ಭಗಳಲ್ಲಿ ಈ ಮಾತು ಹೇಳಿದ್ದಾರೆ. ಶಿಷ್ಯರು ಆ ಒಂದು ಬಿರುಗಾಳಿಗೆ ಸಿಗಿಸ್ಕೊಂಡಾಗ ಹೇಳ್ತಾರೆ, ಹೆದರ್ಬೇಡ್ರಿ, ನಾನಿದ್ದೇನೆ, ಅಲ್ಪ ನಂಬಿಕೆಯವರೇ. ಇನ್ನು ಬಹಳಷ್ಟು ಕಡೆಯಲ್ಲಿ ನಾವು ಅದನ್ನು ಓದ್ತೇವೆ. ಅದ್ರ ಸಮಯ ಇಲ್ಲದ ಕಾರಣ ನಾನು ಜಷ್ಟೇ ಹೇಳ್ತಾ ಇದ್ದೇನೆ. ಯಾವ ರೀತಿಯಾಗಿ ತಾವು ಇದ್ದಾಗ ಹೇಳಿದಂತ ಮಾತನ್ನ ಈಗ ಅವರು ದರ್ಶನ ಕೊಟ್ಟು ಪೌಲನಿಗೆ ಹೇಳ್ತಾ ಇದ್ದಾರೆ. ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು ನೀನು ಹೆದರಬೇಡ, ಮೊದಲನೇದಾಗಿ ಸುಮ್ಮನಿರ್ಬೇಡ, ಮಾತಾಡ್ತಲೇ ಇರು. ಅಂದ್ರೆ ಸ್ವಾರ್ಥ ಸೇವೆ ಶುಡ್ ಕಂಟಿನ್ಯೂ, ಅದನ್ನ ನಿಲ್ಸೋಂಗಿಲ್ಲ, ಅದು ಸ್ಲೋ ಆಗೋಂಗಿಲ್ಲ. ನಾನೇನ್ ಕೊಡಿದ್ದೇನೆ ಅಂತ ಹೇಳ್ತಾನೆ ನೋಡ್ರಿ ಸ್ವಾಮಿ, ನಾನೇ ನಿನ್ನೊಂದಿಗಿದ್ದೇನೆ, ಐ ಆಮ್ ವಿತ್ ಯು. ಯೇಸು ಸ್ವಾಮಿಯವರು ಮತ್ತಾಯ 28-20 ವಚನದಲ್ಲಿ ಹೇಳ್ತಾರೆ ಏನಂತ ಹೇಳಿ, ಐ ಆಮ್ ವಿತ್ ಯು ಟಿಲ್ ದ ಎಂಡ್ ಆಫ್ ದ ಏಜ್, ಆಲ್ ದ ಡೇಸ್ ಆಫ್ ಯುವರ್ ಲೈಫ್. ಹೌ ವಂಡರ್ಫುಲ್ ಇಟ್ ಈಸ್. ಆಲ್ ದ ಡೇಸ್ ಆಫ್ ಯುವರ್ ಲೈಫ್. ನಿಮ್ಮ ಆಯುಷ್ಕಾಲದ ಎಲ್ಲಾ ದಿವಸಗಳಲ್ಲಿ ನಿಮ್ಮ ಕೂಡ ನಾನು ಯುಗದ ಸಮಾಪ್ತಿಯವರಿಗೂ ಸಹ ಇರ್ತೇನೆ. ಅಂದ್ರೆ ಅಲ್ಲಿ ತನಕ ಯಾರ್ಯಾರಿದ್ದಾರೆ ನಂಬಿದವರು, ಅವರೆಲ್ಲರೂ ಕೂಡ ನಾನು ಇರ್ತೇನೆ. ಮತ್ತು ನಿಮ್ ಕೂಡ ಅಂದ್ರೆ ನಿಮ್ಮ ಆಯುಷ್ಯ ಮುಗಿಯೋ ತನಕ ನಾನು ನಿಮ್ ಕೂಡ ಇದ್ದೇನೆ ಎಲ್ಲಾ ದಿವಸಗಳು. ಇದಕ್ಕಿಂತ ಹೆಚ್ಚಿನ ಏನಿ ಬೇಕ್ರಿ? ಆದ ಕಾರಣ ಯೇಸು ಸ್ವಾಮಿ ಅದನ್ನೇ ಇಲ್ಲಿ ಪೌಲನಿಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳಿ ನೋಡ್ರಿ, ನೀನು ಹೆದರಬೇಡ, ಮಾತಾಡ್ತಲೇ ಇರು, ಅಂದ್ರೆ ಸ್ವಾರ್ಥಿಯನ್ ಸಾರ್ತನೇ ಇರು. ಆಮೇಲೆ ಏನಾಗ್ತದೆ, ನಾನೇ ನಿನ್ನೊಂದಿಗೆ ಇರ್ತೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಈಸ್ ಅಶ್ಯೂರಿಂಗ್ ಹಿಮ್. ಯಾಕಂದ್ರೆ ಪೌಲನಿಗೆ ಸ್ವಲ್ಪ ಭಯ ಆಗಿರ್ಬಹುದು, ಯಾಕಂದ್ರೆ ಇಷ್ಟು ಸೀರಿಯಸ್ ಆಗಿ ಯೇಸು ಸ್ವಾಮಿ ಅವನಿಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ದರ್ ವಾಸ್ ಸಮ್ ಇಫೆಕ್ಟ್ ಅನಿಸ್ತದ. ಆದ ಕಾರಣ ಸ್ವಾಮಿಯವರು ಅವನಿಗೆ ಹುರಿದುಂಬಿಸ್ತಾ ಇದ್ದಾರೆ, ಅವನಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ, ಈಸ್ ಪ್ರಾಮಿಸ್ ಕೊಡ್ತಾ ಇದ್ದಾರೆ, ನಾನ್ ನಿನ್ ಕೊಡೋದೇನೆ, ನಿನ್ಗೇನೂ ಆಗುದಿಲ್ಲ, ಯಾವ ಕೇಡು ಬರುದಿಲ್ಲ ನಿನಗೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ನಿನಗೆ ಕೇಡು ಮಾಡುವುದಿಲ್ಲ, ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ. ಇದು ಒಂದು ಗುರಿ. ಯೇಸು ಸ್ವಾಮಿಯವರ ಗುರಿ ಏನಾಗಿತ್ತಂತಂದ್ರೆ, ಈ ಕೊರಿಂಥ ಪಟ್ಟಣದಲ್ಲಿ ಬಹಳ ಜನರು ಇದ್ದಾರೆ. ಈ ಬಹಳ ಜನರು ಇದ್ದಾರೆ ಅಂತಂದ್ರೆ ಅವರೆಲ್ಲರೂ ನನ್ನನ್ನ ನಂಬಿ ನನ್ನ ಕಡೆಗೆ ಬರ್ಬೇಕಾಗಿದೆ. ಅದು ಹಾಗೆ ಆಗ್ಬೇಕಾದ್ರೆ ನೀನು ಸ್ವಾರ್ಥೆಯನ್ನ ಸಾರಬೇಕು. ಆದ ಕಾರಣ ಈ ಮಾತನ್ನ ನಿನಗೆ ನಾನು ಹೇಳ್ತಾ ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಪೌಲನನ್ನ ಹುರಿದುಂಬಿಸಿ ಆಶ್ವಾಸನೆ ಕೊಟ್ಟು ವಾಗ್ದಾನ ಮಾಡಿ ಅವನನ್ನ ಈಗ ಮತ್ತೆ ಸ್ವಾರ್ಥ ಸೇವೆಯಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಈಸ್ ಪುಷಿಂಗ್ ಹಿಮ್ ಅಹೆಡ್ ಅಂತ ಹೇಳಬಹುದು. ಮುಂದೆ ಆತನ ನಡಿ ಅಂತ ಹೇಳಿ ಅವನ್ ಕಳಿಸ್ತಾ ಇದ್ದಾರೆ.
ಆಮೇಲೆ ಏನಾಯ್ತಂತಂದ್ರೆ ಅವನು 1 ವರ್ಷ 6 ತಿಂಗಳು ಅಲ್ಲೇ ಇದ್ದುಕೊಂಡು ಆ ಜನರಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡ್ತಾ ಇದ್ದ. 1.5 years. ನೋಡ್ರಿ, ದೇವರ ಒಂದು ಯೋಜನೆ ಯಾವ್ಯಾವ ಸ್ಥಳಕ್ಕಾಗಿ, ಯಾವ್ಯಾವ ವ್ಯಕ್ತಿಗಳಿಗಾಗಿ ಹೇಗಿರ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಅಂದ್ರೆ ನಾವು ಊಹಿಸ್ಲಿಕ್ಕೆ ಆಗುದಿಲ್ಲ. ಬಟ್ ಹಿ ಡಸ್ ಇಟ್ ಅಕಾರ್ಡಿಂಗ್ ಟು ಹಿಸ್ ಪ್ಲಾನ್, ಅಕಾರ್ಡಿಂಗ್ ಟು ಹಿಸ್ ಪರ್ಪಸ್ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ. ಅದನ್ನೇ ಇಲ್ಲಿ ಲೂಕನು ಬರಿತಾ ಇದ್ದಾನೆ ಈ ಅಪೊಸ್ತಲರ ಕೃತ್ಯದಲ್ಲಿ. ಯಾವ ರೀತಿಯಾಗಿ ದರ್ಶನ ಕೊಟ್ಟು ಯೇಸು ಸ್ವಾಮಿಯವರು ಪೌಲನಿಗೆ ಹೇಳಿದ ಮೇಲೆ ಪೌಲ ಅಲ್ಲೇ ಉಳಿದು ಬಿಟ್ಟ. 1.5 years ಅಲ್ಲಿ ಇದ್ಕೊಂಡು ಸ್ವಾರ್ಥ ಸೇವೆಯನ್ನ ಮಾಡ್ತಾ ಹೋದನು. ಯಾಕಂದ್ರೆ ಈ ಶಹರದಲ್ಲಿ ನನಗೋಸ್ಕರ ಬಹಳ ಜನರು ಇದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದನ್ನ ಅಲ್ಲಿ ಆತನ ನೆರವೇರಿಸಬೇಕಾಯ್ತು. ಬಹಳಷ್ಟು ಜನರು ಅಲ್ಲಿ ರಕ್ಷಣೆ ಹೊಂದಿದ್ರು ಅಂತೇಳಿ ನಮ್ಗೆ ಅದರಿಂದ ಕಂಡು ಬರ್ತದೆ. ಆಮೇಲೆ ಏನಾಯ್ತು ನೋಡ್ರಿ, ಈಗ ಈ ಒಂದು ಇಷ್ಟು ಒಳ್ಳೆ ರೀತಿಯಿಂದ ಸೇವೆ ನಡೀತಿರುವಾಗ ಸೈತಾನ್ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ. ಏನಾಯ್ತು ಅಂತಂದ್ರೆ ಅಯೋಧ್ಯರು ಏನು ಎದುರಿಸಿದ್ರು, ದೂಷಿಸಿದ್ರಲ್ಲ, ಅವ್ರೇನ್ ಮಾಡಿದ್ರು ಅಂತಂದ್ರೆ ಮತ್ತೆ ಅವರು ಹೆಚ್ಚಿನ ವಿರೋಧ, ದೇ ವೆಂಟ್ ಟು ದ ನೆಕ್ಸ್ಟ್ ಸ್ಟೆಪ್ ಆಫ್ ಅಪೋಸಿಷನ್. ಅದೇನಾಗಿತ್ತು ಅಂತಂದ್ರೆ ಯಹೂದ್ಯರು ಒಟ್ಟಾಗಿ ಗಲ್ಲಿಯೋನ್, ಈಗ ಮತ್ತೊಂದು ಹೆಸರು ಬರ್ತದೆ. ಆ ಹೆಸರು ಯಾವ್ದಂತಂದ್ರೆ ಗಲ್ಲಿಯೋನ್. ಗಲ್ಲಿಯೋನ್ ಏನಾಗಿದ್ದ ಅಂತಂದ್ರೆ ಇವ ಒಬ್ಬ ಅಖಾಯದ ಅಧಿಪತಿ ಆಗಿದ್ದ, ರೋಮನ್ ಅಧಿಪತಿ, ಗವರ್ನರ್ ಅಂತ ಹೇಳಿ ನಾವು ಹೇಳುದು. ಗವರ್ನರ್, ರೋಮನ್ ಗವರ್ನರ್ ಆದಂತಹ ವ್ಯಕ್ತಿ ಯಾರಾಗಿದ್ದ ಅಂತಂದ್ರೆ ಗಲ್ಲಿಯೋನ್. ಇವನ್ ಏನ್ ಮಾಡ್ದ, ಇವನ್ ಬೆಳಿಗ್ಗೆ ಅವ್ರು ಬಂದ್ರು. ಯಾರು? ಯಹೂದ್ಯರು, ಅಂದ್ರೆ ನಂಬದ ಯಹೂದ್ಯರು, ವಿರೋಧಿಸುವಂತ ಯಹೂದ್ಯರು. ಅವರು ಬಂದು ಏನ್ ಹೇಳ್ತಾರ ಅಂತಂದ್ರೆ ಒಗ್ಗಟ್ಟಾಗಿ ಪೌಲನ ಮೇಲೆ ಬಿದ್ದು ಅವರನ್ನು ನ್ಯಾಯಸ್ಥಾನದ ಮುಂದೆ ಹಿಡಿದು ತಂದರು. ನೋಡ್ರಿ ಎಷ್ಟು ಹಿಂಸೆ ನಡೀತಾ ಇದೆ, ಅಟ್ರಾಸಿಟೀಸ್ ಅಂತ ಹೇಳ್ತಾರಲ್ಲ, ಆ ಒಂದು ಹಿಂಸೆಯಲ್ಲಿ ಪೌಲನ ಮೇಲೆ ಆಗ್ತಾ ಇರುವುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ಆದ ಕಾರಣ ಯೇಸು ಸ್ವಾಮಿ ಅವನಿಗೆ ವಾಗ್ದಾನ ಕೊಟ್ಟಿದ್ದ ಒಂದು ಸುರಕ್ಷಿತತೆಯ ಒಂದು ಮಾತನ್ನ ಹೇಳಿದ್ದ. ನಿನಗೇನು ಆಗುವುದಿಲ್ಲ, ನಾನು ನಿನ್ ಕೂಡ ಇದ್ದೇನೆ, ನೀನು ನನ್ನ ವಾಕ್ಯವನ್ನು ಸಾರು ಎಂಬುದಾಗಿ ಹೇಳಿದಂತಹ ಮಾತನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಆದ ಕಾರಣ ಈಗ ತಿರುಗಿ ಅಹಿಂಸೆ ಬಂತೀಗ. ಆದ್ರೆ ಒಂದು ಮಾತು ಯೇಸು ಸ್ವಾಮಿ ಹೇಳಿದ್ರು ಅವನಿಗೆ, ಏನಂತಂದ್ರೆ ನಿನಗೇನೂ ಆಗೋದಿಲ್ಲ, ನಥಿಂಗ್ ವಿಲ್ ಹ್ಯಾಪನ್ ಟು ಯು. ಅವ್ರು ನಿನ್ನ ಹೊತ್ಕೊಂಡು ಹೋಗ್ಲಿ, ನಿನ್ನನ್ನ ಎಲ್ಲಿ ಹೋಗಿ ಒಗಿಲಿ, ಏನೋ ಆಗುದಿಲ್ಲ ಎನ್ನುವಂತಹ ಮಾತನ್ನ ಇಲ್ಲಿ ನಾವು ನೆನಪಿಸ್ಕೊಳ್ಬಹುದು. ಮುಂದೇನಾಯ್ತಂತಂದ್ರೆ ಅವ್ರು ಹೋಗಿ ಹಿಡಿದು ತಂದ್ರು, ಅವನ ಮೇಲೆ ಬಿದ್ದರು, ನ್ಯಾಯಸ್ಥಾನದ ಮುಂದೆ ಹಿಡಿದು ತಂದು ಇವನು ದೇವರನ್ನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪೂಜಿಸುವುದಕ್ಕೆ ಜನರನ್ನು ಒಡಂಬಡಿಸುತ್ತಾನೆ ಎಂದು ದೂರು ಹೇಳಿದ್ರು. ಅಂದ್ರೆ ಸುಳ್ಳು ಒಂದು ದೂರನ್ನ ಅವರು ಕೊಡ್ತಾ ಇದ್ದಾರೆ. ಯಹೂದ್ಯರ ಒಂದು ವಿಷಯವಾಗಿ ನಾವು ಅದನ್ನು ಓದೋಣ. ಸ್ವಲ್ಪ ಇದನ್ನ ಓದಿ ಆಮೇಲೆ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಅವರ ಒಂದು ಅಬ್ಜೆಕ್ಷನ್ ಏನಾಗಿತ್ತು ಅಂತಂದ್ರೆ ಇವನು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೀತಾನೆ, ಆಮೇಲೆ ಪೂಜಿಸುವುದಕ್ಕೆ ಜನರನ್ನು ಒಡಂಬಡಿಸ್ತಾನೆ, ದೇವರ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಪೂಜಿಸುವುದಕ್ಕಾಗಿ ಒಡಂಬಡಿಸ್ತಾನೆ ಅಂತ ಹೇಳ್ತಾ ಇದ್ರು. ಅಷ್ಟೇ ಅದ, ಮತ್ತೊಂದು ಏನು ಹೇಳ್ತಾ ಇದ್ರು, ಪೌಲನು ಪ್ರತಿವಾದ ಮಾಡ್ಬೇಕಂದಾಗ ಗಲ್ಲಿಯೋನನು ಯಹೂದ್ಯರಿಗೆ, ಎಲೈ ಯಹೂದ್ಯರೇ, ಅನ್ಯಾಯವೂ ದುಷ್ಕಾರ್ಯವೂ ಅಂಥದ್ದೇನಾದ್ರೂ ಇದ್ದ ಪಕ್ಷಕ್ಕೆ ನಾನು ನಿಮ್ಮ ಮಾತನ್ನು ಸಹನದಿಂದ ಕೇಳುವುದು ನ್ಯಾಯವೇ. ನೋಡ್ರಿ ಎಷ್ಟು ಪವಿತ್ರಾತ್ಮನ ಕಾರ್ಯ ಅದ್ಭುತವಾಗಿ ನಡೀತಾ ಇದೆ. ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಈಸ್ ಗೋಯಿಂಗ್ ಆನ್ ಸೋ ಪವರ್ಫುಲಿ. ಯಹೂದ್ಯರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ, ಇವನನ್ನ ಕೊಂದ ಹಾಕ್ಬಿಡ್ಬೇಕು ಅನ್ನುವಂತಹ ಒಂದು ವಿಚಾರ ಅವರಲ್ಲಿ ಇದ್ದ ಹಾಗೆ ಕಾಣ್ತದೆ. ಇಲ್ಲಿ ಅವ್ರು ಮಾಡುವಂತಹ ರೀತಿ ನೋಡಿದರೆ, ಅವನನ್ನು ಎಳ್ಕೊಂಡು ಬರುವುದು, ಅವನನ್ನು ನ್ಯಾಯಾಲಯದಲ್ಲಿ ಅವನು ಎತ್ತಿ ಹಾಕುವಂಥದ್ದು, ಎಲ್ಲ ವಿಷಯಗಳನ್ನ ನೋಡುವಾಗ ಅವರ ಒಂದು ಉದ್ದೇಶ ಬಹಳ ಕ್ಲಿಯರ್ ಇತ್ತು. ಆದರೆ ಇಲ್ಲಿ ಪವಿತ್ರಾತ್ಮನು ಯಾವ ರೀತಿಯಾಗಿ ತನ್ನ ಕೆಲಸ ಮಾಡ್ತಾನೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಕಂಡು ಬರ್ತದೆ. ಯಹೂದ್ಯರಿಗೆ ಆತನ ಹೇಳ್ತಾನೆ, ಅಲ್ಲ ಯಹೂದ್ಯರೇ, ಅನ್ಯಾಯ ದುಷ್ಕಾರ್ಯ ಇಂಥದ್ದು ಏನಾದ್ರೂ ಇದ್ದ ಪಕ್ಷ ನಾನು ನಿಮ್ಮ ಮಾತನ್ನ ಕೇಳಲಿಕ್ಕೆ ನ್ಯಾಯ. ಆದ್ರೆ ನೀವು ಮಾಡುವ ವಿವಾದವು ಬೋಧನೆಯನ್ನು, ಹೆಸರುಗಳನ್ನ, ನಿಮ್ಮ ಧರ್ಮಶಾಸ್ತ್ರವನ್ನು ಕುರಿತಾಗಿರುವುದರಿಂದ ಅದನ್ನ ನೀವೇ ನೋಡ್ಕೊಳ್ರಿ. ಸಿ, ಐ ಆಮ್ ಹಿಯರ್ ಆಸ್ ಎ ರೋಮನ್ ಗವರ್ನರ್. ನನ್ನ ಕೆಲಸ ಏನಂತಂದ್ರೆ ನ್ಯಾಯ ಏನ್ ಕೊಡ್ಬೇಕು, ಅನ್ಯಾಯ ಆಗಿದ್ರೆ ಅದನ್ನ ಕೊಡ್ತೇನೆ.
ಆದ್ರೆ ಇದು ನೀವು ಮಾತಾಡುತ್ತಾ ಇದ್ದೀರಿ, ಈ ಒಂದು ಅಪವಾದ ಮಾಡ್ತಾ ಇದ್ದೀರಿ, ಅಥವಾ ಅವ್ರ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಿ, ಇದು ನಿಮ್ಮ ಧರ್ಮಶಾಸ್ತ್ರಕ್ಕೆ ಸಂಬಂಧಿಸಿದ್ದು. ಆದ ಕಾರಣ ನಾನು ಯಾಕೆ ಇದಕ್ಕೆ ಇಂಟರ್ಫಿಯರ್ ಮಾಡ್ಲಿ? ನಾನು ಇದರಲ್ಲಿ ನಾನು ಏನೂ ನಾನು ಇದರಲ್ಲಿ ಕೈ ಹಾಕುವುದಿಲ್ಲ. ನೀವೇ ನೋಡ್ಕೊಳ್ರಿ. ಇಂಥ ವಿಷಯಗಳನ್ನ ವಿಚಾರಣೆ ಮಾಡೋದಕ್ಕೆ ನನಗಂತೂ ಮನಸ್ಸಿಲ್ಲ ಅಂತೇಳಿ ಅವನು ಕ್ಲಿಯರ್ ಆಗಿ ಹೇಳ್ಬಿಟ್ಟ. ನೋಡ್ರಿ ಯಾವ ರೀತಿಯಾಗಿ ಯೇಸು ಸ್ವಾಮಿ ಪೌಲನಿಗೆ ಈ 1.5 ವರ್ಷಗಳ ಹಿಂದೆ ಹೇಳಿದಂತ ಮಾತು ಎಷ್ಟು ಸ್ಪಷ್ಟವಾಗಿ ಇಲ್ಲಿ ನಡೆಸಿಕೊಡ್ತಾ ಇದ್ದಾನೆ. ಗವರ್ನರ್ ಹೇಳ್ತಾ ಇದ್ದಾನೆ ಆ ಯಹೂದ್ಯರಿಗೆ, ನನಗಿನ್ ಮನಸ್ಸಿಲ್ಲ, ನೀವೇನ್ ಹೇಳ್ತಾ ಇದ್ದೀರಿ ನೀವೇ ನೋಡ್ಕೊಳ್ರಿ ಅದನ್ನ, ನಾನು ಇದನ್ನ ನ್ಯಾಯ ಕೊಡೋದಕ್ಕೆ ನನಗೆ ಮನಸ್ಸಿಲ್ಲ ಅಂತ ಹೇಳಿ ನೇರವಾಗಿ ಆತನು ಅವರ ಅಪವಾದವನ್ನು ತಳ್ಳಿ ಬಿಡ್ತಾ ಇದ್ದಾನೆ ಅಂತ ಹೇಳಿ ಅವ್ರ ಕೇಸನ್ನ ಡಿಸ್ಮಿಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಹುದು. ಇಂತ ಹೇಳಿ ಅವನನ್ನು ನ್ಯಾಯಸ್ಥಾನದ ಎದುರಿನಿಂದ ಹೊರಡಿಸಿ ಬಿಟ್ಟನು. ನೋಡಿ, ಅವನಿಗೇನೂ ಆಗ್ಲಿಲ್ಲ. ಹಿ ವಾಸ್ ಸೇಫ್ ಬಿಕಾಸ್ ಗಾಡ್ ವಾಸ್ ವಿತ್ ಹಿಮ್. ಯೇಸು ಸ್ವಾಮಿ ಅವ್ರು ಕೂಡಿದ್ರು, ಪವಿತ್ರಾತ್ಮ ತನ್ನ ಕೆಲಸ ಮಾಡ್ತಾ ಇದ್ದ. ಗಲ್ಲಿಯೋನ ಆ ಗವರ್ನರ್ನ ಮನಸ್ಸಿನಲ್ಲಿ ಸಹ ಕೆಲಸ ಮಾಡ್ದ. ಅವನು ನೇರವಾಗಿ ಇದನ್ನು ರಿಜೆಕ್ಟ್ ಮಾಡಿಬಿಟ್ಟ, ಡಿಸ್ಮಿಸ್ ಮಾಡಿಬಿಟ್ಟ ಕೇಸು. ಆಮೇಲೆ ಪೌಲನು ಮತ್ತೆ ಸೇಫ್ ಆಗಿ ಅಲ್ಲಿ ಉಳಿದ ಅಂತ ಹೇಳಿ ನಮಗ ಕಂಡು ಬರ್ತದೆ. ಆಗ ಜನರೆಲ್ಲರೂ ಸಭಾಮಂದಿರದ ಅಧ್ಯಕ್ಷನಾದ ಸೋಸ್ಥೇನನನ್ನು ಹಿಡಿದುಕೊಂಡು ನ್ಯಾಯಸ್ಥಾನದ ಮುಂದೆ ಹೊಡೆದರು. ಗಲ್ಲಿಯೋನನು ಅವುಗಳಲ್ಲಿ ಒಂದನ್ನೂ ಲಕ್ಷ್ಯಕ್ಕೆ ತರಲಿಲ್ಲ. ನೋಡ್ರಿ, ಇದೆಲ್ಲ ನಡೀತಾ ಇದೆ, ಅಟ್ರಾಸಿಟೀಸ್ ಅಂತ ಹೇಳಿದನು ನಾನು. ಅಂದ್ರೆ ಹಿಂಸೆಗಳು ನಡೀತಾ ಇವೆ ಅಲ್ಲಿ. ಆ ಗಲ್ಲಿಯೋನನ್ನು ಅವ್ರು ಹಿಡಿದು ಹೊಡಿತಾ ಇದ್ದಾರೆ. ಸೋಸ್ಥೇನನ್ನು ಹಿಡಿದು ಹೊಡಿತಾ ಇದ್ದಾರೆ ನ್ಯಾಯಸ್ಥಾನದ ಮುಂದೆ. ಆದ್ರೂ ಕೂಡ ಆ ಅಧಿಕಾರಿ ಅಂದ್ರೆ ಗವರ್ನರ್, ರೋಮನ್ ಗವರ್ನರ್ ಇದನ್ನ ಆತನು ನೋಟಿಸ್ ಮಾಡ್ಲಿಲ್ಲ ಅಥವಾ ಅದ್ರ ಬಗ್ಗೆ ಲಕ್ಷ್ಯ ಕೊಡ್ಲಿಲ್ಲ. ಕಾರಣ ಪವಿತ್ರಾತ್ಮನು ಅವನನ್ನ ತಡೆದನು ಅಂತ ಹೇಳಿ ನಾವು ಹೇಳ್ಬೋದು. ಹೇಳಲಿಕ್ಕೆ ಇದು ಒಂದು ದೊಡ್ಡ ಸಾಕ್ಷಿಯಾಗಿ. ಇಲ್ಲದೆ ಹೋದ್ರೆ ಹಿ ವುಡ್ ಹ್ಯಾವ್ ಇಂಟರ್ಫಿಯರ್ಡ್. ನನ್ನ ಮುಂದೆ ಇದೆಲ್ಲ ನಡೀತಾ ಇದೆ, ಐ ಮಸ್ಟ್ ಸ್ಟಾಪ್ ಇಟ್ ಎನ್ನುವಂತಹ ಒಂದು ವಿಚಾರ ಅವನಿಗೆ ಬರಲಿಲ್ಲ. ಹಿ ಸೆಡ್ ನೋ, ನಥಿಂಗ್ ಡೂಯಿಂಗ್, ಐ ವಿಲ್ ನಾಟ್ ಇಂಟರ್ಫಿಯರ್, ನನಗೆ ಮನಸ್ಸಿಲ್ಲ ಅಂತ ಹೇಳಿ ಅಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಸಹ ಅವನು ಅಲ್ಲಿ ಮಧ್ಯೆ ಬರುವುದಿಲ್ಲ, ಒಂದೊಂದು ಲಕ್ಷ್ಯಕ್ಕೆ ತರಲಿಲ್ಲ ಎನ್ನುವಂತಹ ಮಾತನ್ನು ನಾವು 17ನೇ ವಚನದಲ್ಲಿ ನೋಡ್ತೇವೆ. ಆಗ್ಲಿ ಇನ್ನೊಂದು ಸ್ವಲ್ಪ ಇದೆ, ಅದನ್ನ ನಾನು ಆದಷ್ಟು ಒಂದು 10 ಮಿನಿಟ್ಸ್ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪೌಲನು ಇನ್ನೂ ಅನೇಕ ದಿವಸ ಅಲ್ಲಿದ್ದ ಮೇಲೆ ಸಹೋದರರಿಂದ ಅಪ್ಪಣೆ ತೆಗೆದುಕೊಂಡು ತನಗೆ ದೀಕ್ಷೆ ಇದ್ದದರಿಂದ ಕೆಂಕ್ರಿಯದಲ್ಲಿ ಕ್ಷೌರ ಮಾಡಿಕೊಂಡು ಹಡಗನ್ನು ಹತ್ತಿ ಸಿರಿಯಾಕ್ಕೆ ಹೊರಟನು. ಈಗ ನೋಡ್ರಿ, ಇನ್ನೂ ಅನೇಕ ದಿವಸ ಇದ್ದ ಕೊರಿಂಥದಲ್ಲಿ, ಇದೆಲ್ಲ ನಡೀತಾ ಇದೆ. ಆದ್ರೂ ಸಹ ಅವನು ಧೈರ್ಯಗುಂದದೆ, ನಿರುತ್ಸಾಹ ಪಡದೆ ಅದೇ ಸ್ಥಳದಲ್ಲಿದ್ದುಕೊಂಡು ಸೇವೆಯನ್ನ ಮಾಡಿದ ಮತ್ತು ಸಹೋದರರಿಂದ ಅಪ್ಪಣೆಯನ್ನು ಪಡೆದುಕೊಂಡು ಈಗ ನೆಕ್ಸ್ಟ್ ಸ್ಥಳಕ್ಕೆ ಹೋಗ್ಬೇಕು. 1.5 years. ನೋಡ್ರಿ, 2ನೇ ಪ್ರಯಾಣದಲ್ಲಿ ಹೆಚ್ಚು ಸಮಯ ಕಳೆದಂತ ಸ್ಥಳ ಕೊರಿಂಥ ಆಗಿತ್ತು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರುತ್ತೆ. 1.5 years ಪ್ಲಸ್. ಇನ್ನು ಮೊದ್ಲಿಗೆ ಇದ್ದದ್ದು ಹಿಡಿದಿಲ್ಲ, ಇದು ದರ್ಶನ ಆದ್ಮೇಲೆ 1.5 years ಅಂದ್ರೆ ಅದಕ್ಕಿಂತ ಮುಂಚೆ ಸಹ ಆತನ ಇದ್ದದ್ದು ಅಲ್ಲಿ ಇದೆ. ಆದ ಕಾರಣ ಬಹಳ ಸಮಯ ಕಳೆದದ್ದು ಇಲ್ಲಿ ನಮಗ ತಿಳಿದು ಬರ್ತದೆ. ಅವನ್ ಮುಂದೆ ಏನ್ ಮಾಡ್ದ ಅಂತಂದ್ರೆ, ಐ ಮಸ್ಟ್ ಗೋ ಟು ದ ನೆಕ್ಸ್ಟ್ ಪ್ಲೇಸ್ ನಾವು. ಆದ ಕಾರಣ ಅವನೇನ್ ಮಾಡ್ದ, ಅಲ್ಲಿದ್ದಂತ ಸಹೋದರಿಗೆ ಹೇಳ್ತಾನೆ, ನನಗೆ ಇನ್ನೂ ಅಪ್ಪಣೆ ಕೊಡ್ರಿ, ನಾನು ಕೆಂಕ್ರೇಕ್ ಹೋಗ್ತೇನೆ, ಅಲ್ಲಿ ಕ್ಷೌರ ಮಾಡಿಕೊಳ್ತೇನೆ, ಆಮೇಲೆ ನಾನು ಸಿರಿಯಾ ದೇಶಕ್ಕೆ ಹೋಗ್ತೇನೆ ಅಂತ ಹೇಳಿ ಅವರಿಗೆ ಹೇಳಿದಾಗ ಸಹೋದರರು ಅವನನ್ನ ಬಹಳ ಪ್ರೀತಿಯಿಂದ ಅವನನ್ನ ಬೀಳ್ಕೊಟ್ರು ಅಂತ ಹೇಳಿ ಅಲ್ಲಿ ನಮಗ ಹೇಳ್ದಾಗಿದೆ. ಈಗ ನಮಗ ಒಂದು ಪ್ರಶ್ನೆ ಬರ್ತದೆ. ಈಗ ಈ ದೀಕ್ಷೆ ಅಂತಂದ್ರೆ ಏನು, ಮತ್ತು ಕೆಂಕ್ರೇಕ್ ಯಾಕೆ ಹೋದ, ಕ್ಷೌರ ಮಾಡಿಸ್ಕೊಂಡ, ಇವೆಲ್ಲಾ ವಿಷಯಗಳು ಇಲ್ಲಿ ಬರ್ತವೆ ಒಂದೇ ವಚನದಲ್ಲಿ. ಏನು ಅಂತೇಳಿ ಸ್ವಲ್ಪ ಹೇಳ್ತೇನೆ ಅಷ್ಟೇ, ಬಿಕಾಸ್ ದೇ ಆರ್ ನಾಟ್ ವೆರಿ ಇಂಪಾರ್ಟೆಂಟ್. ಆದ ಕಾರಣ ಅದು ಬಂದದ ಅಂತ ಹೇಳಿ ನಿಮ್ಗೆ ಅದನ್ನ ವಿವರಿಸ್ತೇನೆ. ಪೌಲ ಈಗ ದೀಕ್ಷೆ ಏನ್ ಮಾಡಿರ್ಬೋದು ಅಂತಂದ್ರೆ, ಈಗಿನ ಕಾಲದಲ್ಲಿ ಸತ್ಯವೇದದಲ್ಲಿ ನೋಡಿದ್ರೆ ಹರಕೆ ಹೊರತಾ ಇದ್ರು. ಅದ್ರ ಬಗ್ಗೆ ನಿಮ್ಗ ರೆಫರೆನ್ಸ್ ಇದೆ. ಯಾವುದು? ಲೆವಿಟಿಕಸ್, ಅಲ್ಲಿ ಲೇವಿಯರ ಪುಸ್ತಕದಲ್ಲಿ ಬರ್ತಕ್ಕಂತ 6ನೇ ಅಧ್ಯಾಯದಲ್ಲಿ ಒಂದು ವಚನ ಅಲ್ಲಿ ನಾವು ಕಂಡು ಬರ್ತವೆ. ಯಾಜಕಾಂಡ ಲೆವಿಟಿಕಸ್ 6ನೇ ಅಧ್ಯಾಯ 1ರಿಂದ 21 ವಚನ ನೀವು ಓದಿದ್ರೆ ಅಲ್ಲಿ ಈ ಒಂದು ವಿಷಯದ ದೀಕ್ಷೆ ವಿಷಯ, ಹರಕೆಯ ವಿಷಯ, ಎಲ್ಲಾ ವಿಷಯಗಳು ಅಲ್ಲಿವೆ. ಆದ ಕಾರಣ ಪೌಲ ಏನ್ ಮಾಡ್ದ ಅಂತಂದ್ರೆ, ನನ್ನನ್ನು ದೇವರು ಕೊರಿಂಥದಲ್ಲಿ ಸುರಕ್ಷಿತನಾಗಿ ಇಟ್ಟ ಕಾರಣ ನಾನು ಏನ್ ಮಾಡ್ತೀನಿ ಅಂತಂದ್ರೆ,
ನಾನು ನನ್ನ ಕೂದಲನ್ನ ನಾನು ಕತ್ತರಿಸುವುದಿಲ್ಲ. ಎಲ್ಲ ಆಗಿ ಈ ಶಹರ ನಾನು ಬಿಟ್ಟು ಹೋಗುವಾಗ ನನ್ನ ಒಂದು ಏನು ದೀಕ್ಷಾ ನಾನು ತೆಗೆದುಕೊಂಡಿದ್ದೇನೆ ಅದು ಮುಗೀತು. ಆದ ಕಾರಣ ನಾನು ಹೋಗಿ ಕ್ಷೌರ ಮಾಡಿಸ್ಕೊಳ್ತೇನೆ ಎನ್ನುವಂತ ಒಂದು ವಿಚಾರವನ್ನ ಇಲ್ಲಿ ಕಾಣ್ತೇವೆ ಅಷ್ಟೇ. ದಟ್ಸ್ ಆಲ್. ಅದಕ್ಕಿಂತ ಹೆಚ್ಚು ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ ಅದ್ರ. ಆಮೇಲೆ ಏನಾಯ್ತಂತಂದ್ರೆ ಅವನು ದೀಕ್ಷೆ ಇದ್ದದ್ರಿಂದ ಕೆಂಕ್ರೇದಲ್ಲಿ ಹೋಗಿ ಕ್ಷೌರ ಮಾಡಿಕೊಂಡು ಹಡಗನ್ನ ಹತ್ತಿ ಸಿರಿಯಾಕ್ಕೆ ಹೊರಟನು. ಸಿರಿಯಾ ದೇಶಕ್ಕೆ ಯಾಕೆ ಹೊರಟ? ಸಿರಿಯಾ ದೇಶ ಎಲ್ಲಿ ಬರ್ತದೆ ನಿಮ್ಗೆಲ್ರಿಗೂ ಗೊತ್ತಿದೆ. ಅದು ಅಂತ್ಯೋಕ್ಯದಲ್ಲಿ ಸಿರಿಯಾ ದೇಶದ ಅಂತ್ಯೋಕ್ಯ ಅಂತ ನಾನು ಹೇಳಿದಲ್ಲ, ಎರಡು, ಪಿಸಿದ್ಯದ ಅಂತ್ಯೋಕ್ಯ, ಸಿರಿಯಾ ದೇಶದ ಅಂತ್ಯೋಕ್ಯ. ಈಗ ಅವನು ಎಲ್ಲಿ ಹೋಗ್ಬೇಕು? ಅಂತ್ಯೋಕ್ಯದಿಂದಲೇ ಸ್ಟಾರ್ಟ್ ಮಾಡಿದ್ದ, ಅಂತ್ಯೋಕ್ಯಕ್ಕೆ ತಿರುಗಿ ಹೋಗ್ಬೇಕು ಅವನಿಗೆ. ಬಿಕಾಸ್ ದ ಸರ್ಕ್ಯೂಟ್ ವಿಲ್ ಕಂಪ್ಲೀಟ್. ಆ ಒಂದು ಏನು ಒಂದು ಐಟಿನರಿ ಏನಿದೆ ಅಲ್ಲ ಅದು ಕಂಪ್ಲೀಟ್ ಆಗ್ತದೆ ಅಂತ್ಯೋಕ್ಯಕ್ಕೆ ಹೋದ ಮೇಲೆ. ಆದ ಕಾರಣ ಅವನ್ ಏನ್ ಮಾಡ್ದ ಅಂತಂದ್ರೆ ಈಗ ಅಕ್ವಿಲಳು ಅವನ ಸಂಗಡ ಹೊರಟು. ನೋಡ್ರಿ, ಕೊರಿಂಥದಲ್ಲಿದ್ದಂತ ಟೆಂಟ್ ಮೇಕರ್ಸ್ ಇವರು ಕೂಡ ಈಗ ಪೌಲನ್ ಕೋಟ ಹೊರಟು ಬಿಟ್ರು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಅರ್ಥ ಆಯ್ತಲ್ಲ ಈಗ ನಿಮ್ಗೆ? ನೋಡ್ರಿ ಎಷ್ಟೆಷ್ಟು ಘಟನೆಗಳು ನಡೆದಿವೆ, ಇವನ್ನೆಲ್ಲ ಕಣ್ಣು ಇಟ್ಕೊಳ್ರಿ. ಈಗ ಎರಡನೇ ಒಂದು ಸ್ವಾರ್ಥ ಸೇವೆ ಪ್ರಯಾಣ ಮುಗೀಲಿಕ್ಕೆ ಬರ್ತಾ ಇದೆ. ಇಟ್ ಈಸ್ ಕನ್ಕ್ಲೂಡಿಂಗ್. ಅದಕ್ಕೆ ನಾನು ಇವತ್ತು ಟೈಟಲ್ ಅದನ್ನೇ ಕೊಟ್ಟೇನೆ, ಕನ್ಕ್ಲೂಡಿಂಗ್ ದ ಸೆಕೆಂಡ್ ಮಿಷನರಿ ಜರ್ನಿ ಅಂತ ಹೇಳಿ. ಅಂದ್ರೆ ಈಗ ಅದು ಮುಗೀಲಿಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಕೊರಿಂಥದಿಂದ ಪೌಲನು ಹೊರಟ, ಅಪ್ಪಣೆ ತೆಗೆದುಕೊಂಡು ಅವರೆಲ್ಲ ಅವನಿಗೆ ಗುಡ್ ಬೈ ಮಾಡಿದ್ರು. ಆಮೇಲೆ ಅವನು ಹೊರಟ. ಹೋಗುವಾಗ ಏನಾಯ್ತು ಅಂತಂದ್ರೆ ಪ್ರಿಸ್ಕಿಲ್ಲಳು ಮತ್ತು ಅಕ್ಯುಲಳು ಸಹ ಅವನ್ ಕೂಡ ಬಂದ್ರು. ದೇ ಅಕಂಪ್ನಿಡ್ ಹಿಮ್ ಅಂತೇಳಿ ನಾವು ಅಲ್ಲಿ ಕಾಣ್ತೇವೆ. ಯಾಕೆ ಅವ್ರು ಬಂದ್ರು ಅದಕ್ಕೂ ಸಹ ಇಲ್ಲಿ ಮುಂದೆ ಕಾರಣ ಇದೆ ನೋಡ್ರಿ. ಪ್ರಿಸ್ಕಿಲ್ಲಳು ಅಕ್ವಿಲಳು ಅವನ ಸಂಗಡ ಹೊರಟರು. ಎಫೆಸಕ್ಕೆ ಬಂದಾಗ, ಈಗ ನೆಕ್ಸ್ಟ್ ಎಲ್ಲಿ ಬಂದ್ರು ಅವರು? ಕೊರಿಂಥದಿಂದ ಎಫೆಸಕ್ಕೆ ಬಂದ್ರು. ಇವೆಲ್ಲ ನಿಮ್ಗೆ ಗೊತ್ತವೆ, ಇವೆಲ್ಲ ಪತ್ರಿಕೆಗಳನ್ನ ಬರೆದಿದ್ದಾನೆ ಯಾರು? ಪೌಲನು. ಎಫೆಸದವ್ರಿಗೆ ಬರೆದ ಪತ್ರ, ಕೊರಿಂಥದವ್ರಿಗೆ ಬರೆದ ಪತ್ರ, ಆಮೇಲೆ ಥೆಸ್ಲೋನಿಕದವ್ರಿಗೆ ಬರೆದ ಪತ್ರ, ಗಲಾತ್ಯದವ್ರಿಗೆ ಬರೆದ ಪತ್ರ. ಇವೆಲ್ಲ ಏನಿವೆ ಅಂತಂದ್ರೆ ಈ ಪ್ರಯಾಣದಲ್ಲಿ ಮಾಡಿದಂತ ಸೇವೆಯ ಫಲಗಳಾದಂತ ಸಭೆಗಳಿಗೆ ಬರೆದಂತ ಪತ್ರಗಳಾಗಿವೆ. ತಿಳ್ಕೊಡ್ರಿ. ಆಮೇಲೆ ಏನಾಯ್ತಂತಂದ್ರೆ ಎಫೆಸಕ್ಕೆ ಬಂದಾಗ ಅವರನ್ನು ಅಲ್ಲೇ ಬಿಟ್ಟನು. ಎಫೆಸದಲ್ಲಿ ಸೇವೆ ಆಗಿತ್ತು, ನಿಮ್ಗೆ ಗೊತ್ತದ ಲಾಸ್ಟ್ ಟೈಮ್. ಈಗ ಫಾಲೋ ಅಪ್ ಮಾಡ್ಬೇಕಲ್ಲ ಈಗ. ಆದ ಕಾರಣ ಅಕ್ವಿಲ ಮತ್ತು ಪ್ರಿಸಿಲಳನ್ನ ಅಲ್ಲೇ ಬಿಟ್ಟನು ಅಂತ ಹೇಳಿ ನಾವು ಪೌಲನ ಬಗ್ಗೆ ಓದ್ತೇವೆ. ಯಾಕಂದ್ರೆ ನಾನು ಹೋಗಿ ರಿಪೋರ್ಟ್ ಕೊಡ್ಬೇಕು ಈಗ. ಯಾಕ? ಅಂತ್ಯೋಕ್ಯದಿಂದ, ಸಿರಿಯಾದ ಅಂತ್ಯೋಕ್ಯದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ತಿರುಗಿ ಅಲ್ಲಿ ಹೋಗಿ ರಿಪೋರ್ಟ್ ಕೊಡ್ಬೇಕು. ಆಮೇಲೆ ನೆಕ್ಸ್ಟ್ ನಂದು ಐಟಿನರಿ ಏನದೆ ಅದನ್ನ ನಾನು ಮಾಡ್ಕೋಬೇಕಂದ್ರೆ ನನ್ನ ಪ್ರಯಾಣದ ಮುಂದಿನ ಗುರಿ ಏನಿದೆ ಅದನ್ನ ನಾನು ಮಾಡ್ಬೇಕು. ಆದ ಕಾರಣ ಏನ್ ಮಾಡಿದ ಅಂತಂದ್ರೆ ಇವರನ್ನ ಆತನು ಅಲ್ಲಿ ಬಿಡ್ತಾನೆ. ಅಕ್ವಿಲ, ಪ್ರಿಸಿಲ್ಲ ಮತ್ತು ಅಕ್ವಿಲಳನ್ನ ಬಿಟ್ಟು ಅವನ್ ಏನ್ ಮಾಡದ ಅಂತಂದ್ರೆ ಎಫೆಸಕ್ಕೆ ಬಂದಾಗ ಅವ್ರನ್ನ ಅಲ್ಲೇ ಬಿಟ್ಟನು. ತಾನು ಸಭಾಮಂದಿರದೊಳಗೆ ಹೋಗಿ ಯಹೂದ್ಯರ ಸಂಗಡ ವಾದಿಸಿದನು. ಎಫೆಸಕ್ಕೆ ಬಂದ್ರು ಆತನ ಸ್ವಾರ್ಥ ಸೇವೆಯನ್ನು ಮಾಡ್ತಾನೆ ಇದ್ದಾನೆ. ಜಸ್ಟ್ ನಾಟ್ ಆಸ್ ಎ ಅಲ್ಲಿ ಒಂದು ಟ್ರಾವೆಲರ್ ಆಗಿ ಅಲ್ಲಿ ಉಳಿದ ಅಂತ ಹೇಳಲ್ಲ, ಆದ್ರೆ ಸ್ವಾರ್ಥ ಸೇವೆ ಮಾಡುವುದೇ ಅವನ ಗುರಿ ಆಗಿತ್ತು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಅವರೂ ಸಹ ಬಂದ್ರು ಮತ್ತು ಅವನು ಸಹ ಹೋಗಿ ಅಲ್ಲಿ ಯಹೂದ್ಯರ ಸಂಗಡ ವಾದಿಸಿದನು, ಅಂದ್ರೆ ಚರ್ಚೆ ಮಾಡಿದನು ಅಥವಾ ಉಪದೇಶ ಮಾಡಿದನು ಅಥವಾ ಅವರು ಕೂಡ ಚರ್ಚಿಸಿದನು ಅಂತೇಳಿ. ಯಹೂದ್ಯರ ಸಂಗಡ ವಾದಿಸಿದ. ಅವರು ಅವನನ್ನ ಇನ್ನು ಕೆಲವು ಕಾಲ ಇರಬೇಕು ಎಂದು ಕೇಳಿಕೊಂಡರು. ನೋಡ್ರಿ, ಯಾರಲ್ಲಿ? ಎಫೆಸದಲ್ಲಿ. ಕೊರಿಂಥದವ್ರು ಏನಂತ ಇದ್ರೆ ನೀನು ಹೋಗು, ಆದ್ರೆ ಎಫೆಸಕ್ಕೆ ಬಂದಾಗ ಎಫೆಸದವ್ರು ಏನಂತಾರೆ? ನೀನು ಸ್ವಲ್ಪ ಕಾಲ ನಮ್ಮಲ್ಲಿ ಇರು. ನೋಡ್ರಿ ಯಾವ ರೀತಿಯಾಗಿ ದೇವರ ಸೇವೆ ನಡೀತಾ ಇದೆ. ವಿ ಡೋಂಟ್ ನೋ ಹೌ ಇಟ್ ಗೋಸ್ ಆನ್. ಒಂದ್ ಕಡೆ ಹೀಗೆ ಪ್ರತಿಕ್ರಿಯೆ, ಮತ್ತೊಂದು ಕಡೆ ಬೇರೆ ಪ್ರತಿಕ್ರಿಯೆ ಇರುವುದನ್ನ ನಾವಿಲ್ಲಿ ಕಾಣ್ತೇವೆ. ಆಗ ಪೌಲ ಹೇಳ್ತಾನೆ, ಅವರು ಕೇಳ್ಕೊಂಡ್ರು ಇನ್ನೊಂದ್ ಸ್ವಲ್ಪ ಇವ್ರು ಇರ್ಪ ಕೆಲವು ಕಾಲ ಇರುವಂತ. ಅವನು ಒಪ್ಪಲಿಲ್ಲ. ಯಾಕಂದ್ರೆ ಹೋಲಿ ಸ್ಪಿರಿಟ್ ವಾಸ್ ಗೈಡಿಂಗ್ ಹಿಮ್ ಟು ಬ್ಯಾಕ್ ಟು ಯುವರ್ ಹೆಡ್ ಕ್ವಾರ್ಟರ್ಸ್. ನಿನ್ನನ್ನು ಎಲ್ಲಿ ಕಳಿಸಿದ್ದಾರೆ? ಯಾರು ಕಳಿಸಿದ್ದಾರೆ? ಅಂತ್ಯೋಕ್ಯ, ಸಿರಿಯಾದ ಅಂತ್ಯೋಕ್ಯ. ಅವ್ರ ಕಡೆಗೆ ನೀನು ಹೋಗು, ಮುಂದೆ ಮತ್ತೆ ನಾನು ನಿನಗೆ ನೆಕ್ಸ್ಟ್ 3ನೇ ಪ್ರಯಾಣದ ಗೈಡೆನ್ಸ್ ಕೊಡ್ತೇನೆ ಅಂತ ಹೇಳಿ ಪವಿತ್ರಾತ್ಮನು ಅವನಿಗೆ ಹೇಳಿದ ಕಾರಣ ಅವನ್ ಏನ್ ಮಾಡ್ದ ಅಂತಂದ್ರೆ ಅವನು ಒಪ್ಪದೆ, ದೇವರ ಚಿತ್ತವಾದ್ರೆ ತಿರುಗಿ ನಿಮ್ಮ ಬಳಿಗೆ ಬರ್ತೇನೆ,
ಎಂದು ಹೇಳಿ ಅವರ ಅಪ್ಪಣೆ ತೆಗೆದುಕೊಂಡು ಹೋದನು. ಸೊ ಎಫೆಸ್ದಲ್ಲಿ ಪ್ರಿಸ್ಕಿಲಳು ಅಕ್ವಿಲಳು ಉಳಿದುಕೊಂಡ್ರು. ಅವರು ಸಭೆಯನ್ನ ಪ್ರೋತ್ಸಾಹಿಸ್ಲಿಕ್ಕೆ ಬಿಡಿದ್ರು. ಆಮೇಲೆ ಪೌಲನು ಏನ್ ಮಾಡ್ದ ಅಂತಂದ್ರೆ, ಈಗ ಸಮುದ್ರ ಪ್ರಯಾಣದಿಂದ ಎಲ್ಲಿ ಬಂದ? ಕೈಸರಯದಲ್ಲಿ ಇಳಿದು ಯೆರೂಸಲೇಮಿಗೆ ಹೋಗಿ ಸಭೆಯನ್ನ ವಂದಿಸಿ ಅಂತಿಯೋಕ್ಯಕ್ಕೆ ಬಂದನು. ಒಂದೇ ಸೆಂಟೆನ್ಸ್ ದಲ್ಲಿ ಅವನು ಏನೇನು ಮಾಡ್ದ ಎಲ್ಲ ಬರೆದು ಬಿಟ್ಟದ. ಸೊ ಎಫೆಸ್ ದಿಂದ ಬಂದ ಕೈಸರಯಕ್ಕೆ. ನಾನು ಎಲ್ಲ ನಿಮ್ ಮೊದಲೇ ಪ್ರಯಾಣದಲ್ಲಿ ತೋರಿಸಿದಲ್ಲ ಮ್ಯಾಪ್ ಅಲ್ಲಿ. ಕೆಳಗಡೆ ಸೈಪ್ರಸ್ ಇದೆ, ಕುಪ್ರದ್ವೀಪ, ಅಲ್ಲಿ ಇದು ಕೈಸರೆ ಇದೆ, ಇವೆಲ್ಲ ತೋರಿಸಿದ್ದೀನಿ ನಾನು. ಅದನ್ನೇ ಇಲ್ಲಿ ಆತನು ಮಾಡ್ತಾ ಇದ್ದ ನೋಡ್ರಿ. ಕೈಸರಕ್ಕೆ ಇಳಿದು ಯೆರೂಸಲೇಮಿಗೆ ಹೋದ. ಯೆರೂಸಲೇಮ್ ಕೆಳಗಡೆ ಇದೆ. ಅಲ್ಲಿಂದ ಆತನು ಮತ್ತೆ ಅಬೌಟ್ 480 ಕಿಲೋಮೀಟರ್ಸ್ ಎಲ್ಲಿ ಅಂತ್ಯೋಕ್ಯಕ್ಕೆ ಬರಬೇಕಾದ್ರೆ, ಸಿರಿಯಾದ ಅಂತ್ಯೋಕ್ಯಕ್ಕೆ ಬರಬೇಕಾದ್ರೆ ಅಷ್ಟೆಲ್ಲಾ ಮಾಡಿದ ಮೇಲೆ ಎರಡನೆಯ ಸಮುದ್ರ ಪ್ರಯಾಣ ಸ್ವಾರ್ಥ ಸೇವೆ ಪ್ರಯಾಣ ಅಂತ ಹೇಳಿ ನಮ್ಗೆ ಅಲ್ಲಿ ತಿಳಿದು ಬರ್ತದೆ. ಓಕೆ, ಇನ್ನೊಂದು 4 ಕ್ವಶನ್ ಅದಾವ, ಅಷ್ಟು ಹೇಳಿ ನಾನು ಮುಗಿಸ್ತೇನೆ. ಇನ್ನೊಂದು ಬಹಳ ಆಸಕ್ತಿಯ ಒಂದು ವಿಷಯ ನಮ್ಗ ಮುಂದೆ ಕಾಣ್ತದೆ. ಅದ್ ಯಾರಂತಂದ್ರೆ ಒಬ್ಬ ವ್ಯಕ್ತಿ, ಈಸ್ ಅ ಪರ್ಸನ್. ಆ ಪರ್ಸನ್ ಯಾರಂತಂದ್ರೆ ಅಪೋಲೋಸ್. ನೋಡ್ರಿ, ಅಪೋಲೋಸನನ್ನ ಕುರಿತದ್ದು. ಪೌಲನ ಅಂತ್ಯೋಕ್ಯದಲ್ಲಿ ಕೆಲವು ಕಾಲ ಇದ್ದು ತಿರುಗಿ ಹೊರಟು ಕ್ರಮವಾಗಿ ಗಲಾತ್ಯ ಸೀಮೆಯನ್ನು ಪೃಗ್ಯದಲ್ಲಿಯೂ ಸಂಚಾರ ಮಾಡುತ್ತಾ ಶಿಷ್ಯರೆಲ್ಲರನ್ನು ದೃಢಪಡಿಸಿದನು. ದಿಸ್ ಈಸ್ ದ ಬಿಗಿನಿಂಗ್ ಆಫ್ ದ ಥರ್ಡ್ ಮಿಷನರಿ ಜರ್ನಿ. 3ನೇ ಸ್ವಾರ್ಥ ಸೇವೆಯ ಪ್ರಯಾಣದ ಆರಂಭ ಇಲ್ಲಿ ನಮಗ ಆಗ್ತದೆ 23ನೇ ವಚನದಿಂದ ಮುಂದೆ. 2ನೇದು ಮುಗೀತು, 3ನೇದು ಶುರು ಆಯ್ತು. ನೋ ರೆಸ್ಟ್ ಅಂತ ಹೇಳಿ ನಾವು ಇಲ್ಲಿ ಕಾಣ್ತೇವೆ. ಆಗ ಏನಾಗ್ತದೆ ಅಂತಂದ್ರೆ, ಅಂತ್ಯೋಕ್ಯದಲ್ಲಿ ಕೆಲವು ಕಾಲ ಇದ್ದ, ಸ್ವಲ್ಪ ಹೊತ್ತಿದ್ದ ಅಷ್ಟೇ, ರೆಸ್ಟ್ ತಗೊಂಡಿರ್ಬೋದು. ಆಮೇಲೆ ಕ್ರಮವಾಗಿ ಗಲಾತ್ಯ ಸೀಮೆಗೆ, ಗಲೇಷ್ಯಾ ಮೇಲೆ ಅಂತ ಹೇಳಿದ್ರೆ ನಿಮಗೆ, ಅಂತ್ಯೋಕ್ಯದ ಮೇಲೆ ಬರ್ತಕ್ಕಂಥ ಗಲೇಷ್ಯಕ್ಕೆ ಹೋದ. ಪೃಗ್ಯದಲ್ಲಿ ಸಂಚಾರ ಮಾಡುತ್ತಾ ಶಿಷ್ಯರನ್ನ ದೃಢಪಡಿಸಿದ್ದ. ಯಾಕಂದ್ರೆ ಆನ್ ದ ವೇ ಎಲ್ಲ ಇವುಗಳನ್ನ ಸ್ವಾರ್ಥ ಹೋದಾಗ ಅವು ಸಭೆಗಳು ಸ್ಥಾಪಿಸಲ್ಪಟ್ಟು ಅವರಿಗೆ ಪ್ರೋತ್ಸಾಹ ಕೊಡ್ಬೇಕಾದದ್ರ ಅವಶ್ಯಕತೆ ಇತ್ತು. ಅವರ ಸಮಸ್ಯೆಗಳನ್ನ ತಿಳ್ಕೊಳ್ಬೇಕಾಗಿತ್ತು, ಅವುಗಳಿಗೆ ಪರಿಹಾರ ಕೊಡ್ಬೇಕಾಗಿತ್ತು. ಅಂದ್ರೆ ದೇವ್ರ ವಾಕ್ಯದ ಸಹಾಯದಿಂದ ಅದನ್ನು ಮಾಡುವುದಕ್ಕಾಗಿ ಪೌಲನು ಮುಂದರ. ಹಾಗೆ ಏನಾಗ್ತದೆ ಅಂತಂದ್ರೆ, ಅಷ್ಟರೊಳಗೆ ಅಲೆಕ್ಸಾಂದ್ರಿಯದಲ್ಲಿ ಹುಟ್ಟಿದ ಅಪೋಲೋಸನೆಂಬ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬಂದನು. ನೋಡ್ರಿ, ಎಫೆಸಕ್ಕೆ ಯಾರು ಬಂದ್ರು? ಅಪೋಲೋಸ್. ಎಫೆಸ್ದಲ್ಲಿ ಯಾರಿದ್ದಾರೆ? ಅಕ್ವಿಲಾ, ಪ್ರಿಸ್ಸಿಲ್ಲಾ. ಅವರು ಪೌಲನನ್ನ ನೀವು ಹೋಗು ಅಂತ ಹೇಳಿ ಕಳಿಸಿದ್ರು, ಮತ್ತೆ ತಾವು ಅಲ್ಲಿ ಉಳ್ಕೊಂಡ್ರು ಅಂತೇಳಿ ನಾನು ನಿಮ್ಗೆ ಹೇಳಿದ್ದೆ. ಈಗ ಈ 3ನೇ ಪ್ರಯಾಣದ ಆರಂಭದಲ್ಲಿ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಅಲೆಕ್ಸಾಂದ್ರದಲ್ಲಿ ಹುಟ್ಟಿದಂತ ಅಪೋಲೋಸನ್ ಎಂಬಂತ ಒಬ್ಬ ಯಹೂದ್ಯನು ಎಫೆಸಕ್ಕೆ ಬರ್ತಾನೆ ಅಂತೇಳಿ. ಹೆಸರು ನೋಡಿದ್ರೆ ಗ್ರೀಕ್, ಆದ್ರೆ ಇವನ್ ಏನಾಗಿದ್ದ ಅಂತಂದ್ರೆ ಯಹೂದ್ಯನಾಗಿದ್ದ. ಹಿ ವಾಸ್ ಎ ಜ್ಯೂ. ಆದ್ರೆ ಅವನ ಬಗ್ಗೆ ಒಳ್ಳೆಯ ಒಂದು ರಿಪೋರ್ಟ್ ಇದೆ ನೋಡಿ. ಜಸ್ಟ್ ನಾನು ಹೇಳ ಮುಗಿಸ್ತೇನೆ, ಸಮಯ ಆಲ್ರೆಡಿ ಆಗಿದೆ. ಅವನೇನಾಗಿದ್ದ ಅಂತಂದ್ರೆ ವಾಕ್ಚಾತುರ್ಯವನು. ಹಿ ಹ್ಯಾಡ್ ದಿ ಗಿಫ್ಟ್ ಆಫ್ ಗ್ಯಾಬ್ ಅಂತ ಹೇಳ್ತಾರಲ್ಲ, ಒಂದು ಇಡಿಯಂ ಇದೆ, ಗಿಫ್ಟ್ ಆಫ್ ಗ್ಯಾಬ್ ಅಂತಂದ್ರೆ ವಾಕ್ಚಾತುರ್ಯವುಳ್ಳವನು ಆಗಿದ್ದ ಅಂತೇಳಿ. ಆಮೇಲೆ ಶಾಸ್ತ್ರಗಳಲ್ಲಿ ಪ್ರವೀಣನು. ಯಾವ ಶಾಸ್ತ್ರ? ಧರ್ಮಶಾಸ್ತ್ರ. ಹಳೆ ಒಡಂಬಡಿಕೆಯಲ್ಲಿ ಪ್ರವೀಣನಾಗಿದ್ದ. ಓಕೆ, ಮತ್ತೇನ್ ನೋಡ್ತೇವೆ ಅವನ ಬಗ್ಗೆ? ಅವನು ಕರ್ತನ ಮಾರ್ಗದ ವಿಷಯದಲ್ಲಿ ಉಪದೇಶ ಹೊಂದಿದವನು. ವೆರಿ ಗುಡ್. ಹಳೆ ಒಡಂಬಡಿಕೆಯೂ ಗೊತ್ತಿತ್ತು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಮಾರ್ಗದ ಬಗ್ಗೆಯೂ ಸಹ ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ದ. ಅದನ್ನ ಯಾಕಂತ ನಾನು ಹಾಗೆ ತಕ್ಕ ಮಟ್ಟಿಗೆ ಅಂತ ಯಾಕೆ ಹೇಳಿದೆ ಅದು ನಾನು ಮುಂದೆ ಹೇಳ್ತೇನೆ. ವಿವರಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಸ್ವಲ್ಪ ಹೇಳ್ತೇನೆ ಬೇಕು. ಈಗ ಅಷ್ಟು ನೆನ್ಪಿಟ್ಕೋರಿ ನೀವು. ಮುಂದೆ ಏನಾಯ್ತಂತ, ನಾವು ಆಸಕ್ತಿ ಮನಸ್ಸುಳ್ಳವನಾಗಿದ್ದು ಕರ್ತನ ಮಾರ್ಗವನ ವಿಷಯ ಉಪದೇಶ ಹೊಂದಿದವನಾಗಿದ್ದ, ಮತ್ತು ಆಸಕ್ತ ಮನಸ್ಸುಳ್ಳವನಾಗಿದ್ದ. ಆಸಕ್ತ ಮನಸ್ಸು. ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಫಾರ್ ದ ಗಾಸ್ಪಲ್ ವರ್ಕ್ ಅಂತ ಹೇಳಿ ಅವನ ಬಗ್ಗೆ ಒಳ್ಳೆಯ ಒಂದು ರಿಪೋರ್ಟ್ ಇಲ್ಲಿ ನಾವು ಓದ್ತೇವೆ. ಆಮೇಲೆ ಏನಾಗ್ತದೆ ನೋಡ್ರಿ, ಯೆಹೋವನನು ಮಾಡಿಸಿದ ದೀಕ್ಷಾಸ್ನಾನವನ್ನು ಮಾತ್ರ ಬಲ್ಲವನಾಗಿದ್ದ. ತಕ್ಕ ಮಟ್ಟಿಗೆ ಅಂತ ನಾನು ಹೇಳಲಿಕ್ಕೆ ಕಾರಣ ಅಂದ್ರೆ ಇದು. ಯಾಕಂದ್ರೆ ಸ್ನಾನಿಕನಾದ ಯೋಹಾನನು ಮಾಡಿಸಿದಂತ ದೀಕ್ಷಾಸ್ನಾನ, ಇಟ್ ವಾಸ್ ಎ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್. ಅಂದ್ರೆ ಯೇಸು ಸ್ವಾಮಿ ಇನ್ನೂ ತನ್ನ ಸೇವೆ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ನಾನಿಕನಾದ ಯೋಹಾನನು ಮಾಡತಕ್ಕಂಥ ಸೇವೆ ಏನಾಗಿತ್ತಂತಂದ್ರೆ, ನೀವು ಪಶ್ಚಾತ್ತಾಪಪಟ್ಟು ದೇವ್ರ ಕಡೆಗೆ ತಿಳ್ಕೊಡ್ರಿ, ದೀಕ್ಷಾ ಸ್ನಾನ ಮಾಡಿಸ್ಕೊಡ್ರಿ, ನಿಮ್ಗೆ ದೇವರು ಶಾಂತಿಯನ್ನು ಕೊಡ್ತಾನೆ ಎಂಬ ವಿಷಯವನ್ನ ಸ್ನಾನಿಕನಾದ ಯೋಹಾನ ಮಾಡ್ತಾ ಇದ್ದ.
ಆಮೇಲೆ ಯೇಸು ಸ್ವಾಮಿ ತಮ್ಮ ಪ್ರಾಣವನ್ನು ಕೊಟ್ಟು ನಮ್ಮನ್ನ ಪಾಪದ ಶಿಕ್ಷೆಯಿಂದ ಬಿಡಿಸಿದಾಗ ನಾವು ಏನು ದೀಕ್ಷಾಸ್ನಾನ ತೆಗೆದುಕೊಳ್ತೇವೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ನಮಗ ಮುಂದಿನ ಭಾಗ ತಿಳಿಸ್ತದೆ. ಹೆಚ್ಚು ನಾನು ವಿವರಿಸುವುದಲ್ಲ, ಸಮಯ ಮುಗಿದದ ಅಂತೇಳಿ ಯೋಹಾನ ಮಾಡಿಸಿದ ದೀಕ್ಷಾಸ್ನಾನ ಮಾತ್ರ ಬಲವನಾಗಿದ್ದು ಯೇಸುವಿನ ಸಂಗತಿಗಳನ್ನು ಸೂಕ್ಷ್ಮವಾಗಿ ಹೇಳಿ ಉಪದೇಶಿಸನು. He was a preacher also. He was a good eloquent speaker and now he is preaching also ಅಂತ ಹೇಳಿ ಅಲ್ಲಿ ನಾವು ನೋಡ್ತೀವಿ. ಎಲ್ಲಿ? ಸಭಾಮಂದಿರದಲ್ಲಿ. ಆಗೇನಾಯ್ತು, ಅವನ ಮಾತುಗಳನ್ನ ಪ್ರಿಸ್ಕಿಲ್ಲಳು ಅಕ್ವಿಲಳು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು. ದೇ ಕೇಮ್ ಟು ನೋ. ಅವನು ಯಾವಾಗ ಅಲ್ಲಿ ಪ್ರಸಂಗ ಮಾಡಿದ ಅಥವಾ ಉಪದೇಶ ಮಾಡಿದ ಸಭಾಮಂದಿರದಲ್ಲಿ, ಅಕ್ವಿಲ ಪ್ರಿಸ್ಕಿಲ್ಲಳು ಸಹ ಅಲ್ಲಿ ಇದ್ರು. ಅವರು ಅದನ್ನು ಕೇಳಿದಾಗ ದೇ ಫೆಲ್ಟ್ ದಟ್ ಡೆಫಿಸಿಟ್ ದಟ್ ಅಪೋಲೋಸ್ ಹ್ಯಾಡ್. ಅವನಿಗೆ ಇನ್ನು ಸ್ವಲ್ಪ ಹೆಚ್ಚಿನ ತಿಳುವಳಿಕೆ ಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಸಭೆ ಮುಗಿದ ಮೇಲೆ ಅವ್ನ ಮನೆಗೆ ಕರ್ಕೊಂಡು ಹೋಗಿ ಅದನ್ನ ಸೂಕ್ಷ್ಮವಾಗಿ ತಿಳಿಸಿದ್ರು. ಆಮೇಲೆ ಅವನಿಗೆ ಬಹಳಷ್ಟು ಆಸಕ್ತಿ ಬಂತು. ನಾನು ಹೋಗಿ ಈಗ ಈ ಪೌಲ ಅದು ಹೆಂಗ ಹೋಗ್ತಾರೆ, ಬೇರೆ ಬೇರೆ ಕಡೆಯಲ್ಲಿ ಸೇವ್ ಮಾಡ್ತಾರೆ, ನಾನು ಹೋಗಿ ಮಾಡ್ತೇನೆ ಅಂತೇಳಿ ಈ ಎಕ್ಸ್ಪ್ರೆಸ್ಡ್ ಅಂತೇಳಿ ಇಲ್ಲಿ ಹೇಳ್ತಾರೆ ನೋಡ್ರಿ. ಆಮೇಲೆ ಅಖಾಯಕ್ಕೆ ಹೋಗಬೇಕೆಂದು ಅವನಿಗೆ ಮನಸ್ಸಾದಾಗ ಸಹೋದರರು ಅವನನ್ನ ಪ್ರೋತ್ಸಾಹಗೊಳಿಸಿ ಅಲ್ಲಿದ್ದ ಶಿಷ್ಯರಿಗೆ ಅವನನ್ನ ಸೇರಿಸಿಕೊಳ್ಬೇಕೆಂಬ ಪತ್ರಿಕೆಯನ್ನು ಬರೆದುಕೊಟ್ರು. ಸಿ ಹೌ ಎನ್ಕರೇಜ್ಮೆಂಟ್ ಇಸ್ ಗೋಯಿಂಗ್ ಆನ್. ಅವನಿಗೆ ಲೆಟರ್ ಬರ್ಕೊಡ್ತಾರೆ ಅವರು, ಕಮೆಂಡೇಶನ್ ಲೆಟರ್ ಅಂತ ಹೇಳಿರ್ಬೇಕಾದ್ರೆ ಕಮೆಂಡೇಶನ್ ಲೆಟರ್ ಕೊಟ್ಬಿಟ್ರು ಅವರು. ಈಗ ಇಂಥ ಅಪೋಲೋಸ್ ಬರ್ತಾನೆ, ಅವನು ನಿಮಗೆ ದೇವರ ವಾಕ್ಯದ ಉಪದೇಶಕ್ಕಾಗಿ ನಿಮಗೆ ಸಹಾಯ ಮಾಡ್ತಾನೆ, ಪ್ಲೀಸ್ ಅಕ್ಸೆಪ್ಟ್ ಹಿಮ್ ಅಂತ ಹೇಳಿ ಒಂದು ಲೆಟರ್ ಕೊಟ್ಟರು ಅಂತ ಹೇಳಿ ಇಲ್ಲಿ ಅವನು ಹೋಗಿ ಯೇಸುವೇ ಕ್ರಿಸ್ತನೆಂದು ಶಾಸ್ತ್ರಾಧಾರದಿಂದ ತೋರಿಸಿಕೊಟ್ಟು ಎಲ್ಲರ ಮುಂದೆ ಬಲವಾಗಿ ಯೆಹೂದ್ಯರನ್ನು ಖಂಡಿಸಿ ದೇವರ ಕೃಪೆಯಿಂದ ನಂಬಿದವರಿಗೆ ಬಹಳ ಸಹಾಯ ಮಾಡಿದನು ಅಂತ ಹೇಳಿ ಅಪೋಲೋಸನ ಬಗ್ಗೆ ಇಲ್ಲಿ ನಮಗ ತಿಳಿಸಲಾಗಿದೆ. ಆದ ಕಾರಣ ನೋಡ್ರಿ, ಎಷ್ಟು ಜನ ಇವತ್ತು ನಾವು ನೋಡಿದ್ವಿ ಒಂದು ಅಧ್ಯಾಯದಲ್ಲಿ, ಎಷ್ಟು ಜನ, ಎಷ್ಟು ಸ್ಥಳಗಳು, ಎಷ್ಟು ಸ್ಥಿತಿ ಸನ್ನಿವೇಶಗಳು, ಸಂದರ್ಭಗಳು, ಇವೆಲ್ಲವುಗಳನ್ನು ನಾವು ನೋಡುವಾಗ ದೇವರ ಕಾರ್ಯ ಎಷ್ಟು ಅದ್ಭುತ ಆಗಿದೆ ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಆದ ಕಾರಣ ಈ ಒಂದು ಅಧ್ಯಾಯದಿಂದ ನಾವು ಕಲಿತಂತ ಎಲ್ಲಾ ವಿಷಯಗಳನ್ನ ನಮ್ಮ ಮುಂದೆ ಇಟ್ಕೊಂಡು ನಾವು ಯಾವಾಗಲೂ ಈ ಒಂದು ಸ್ವಾರ್ಥ ಸೇವೆಯಲ್ಲಿ ಮುಂದರಿಯುವುದಕ್ಕೆ ದೇವರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರ.